ಯುವ ಸಿನಿಮಾದ ಖಳನಾಯಕ, ಖಡಕ್ ವಿಲನ್. ಇಷ್ಟು ವರ್ಷದಿಂದ ಕಾಯ್ತಿದ್ದೆ ಈ ಮೊಮೆಂಟ್ಗೆ. ಅಣ್ಣವ್ರ ನಾಟಕಗಳು ಮಾಡ್ಕೊಂಡಿದ್ದವನು ಅಣ್ಣವ್ರ ಮೊಮ್ಮಗನ ಜೊತೆ ವಿಲನ್ ಆಗಿ ಮಾಡ್ತಿದೀವಿ ಅಂದ್ರೆ ದಟ್ ಇಸ್ ಓನ್ಲಿ ಅ ಗ್ರೇಟ್ ಥಿಂಗ್. ಸೊ ಸಾಕಷ್ಟು ಒಂದು ಡೈಲಾಗ್ಗಳ ಜುಗಲ್ಬಂದಿ ಕೂಡ ಸಾಕಷ್ಟಿದೆ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನೀವು ಆಡಿದ್ದೆ ಆಟ ಅನ್ಕೊಂಡ್ರೆ ಇದು ಬರೀ ಕಥೆಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಯಾರಿಗೆ ಪಂಚ್ ಕೊಡ್ತಿದ್ದಾರೆ ಅಂತೆಲ್ಲ ಅನ್ಸಿದೆ. ಹೆಸರು ನೆನಪಿದೆಯಲ್ಲ, ಆ ಒಂದು DJ ನೈಟ್ ಫೈಟ್ ಇಸ್ ದ ಹೈಲೈಟ್ ಅಂತ ಹೇಳ್ಬೋದು ಆಕ್ಚುಲಿ. ವಾಟ್ ಮೇಕ್ಸ್ ಇಟ್ ಲುಕ್ ಅಮೇಸಿಂಗ್ ಇಸ್ ದ ಲೈಟಿಂಗ್. ಇದು ಸಿಮಿಲರ್ ಇದೆಯಲ್ಲ ಇಬ್ರ ಮಧ್ಯೆ ಅನ್ಸಿದ್ದು ಏನು ಅಂತ. ಫೈಟ್ ಬಂದಾಗ ಅಪ್ಪು ಸರ್ ಸ್ಟೈಲ್ ಬೇರೆದಿದೆ, ಯುವ ಸರ್ ಸ್ಟೈಲ್ ಬೇರೆದಿದೆ. ಇವತ್ತಿಗೆ ನೀವು ಎಷ್ಟು ಕೋಟಿ ಬಜೆಟ್ ಹಾಕಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಿ ಅಂತ ಹೇಳಿದ್ರು ನಾವು ಮಾಡೋಣ. ಬನ್ನಿ ಇಟ್ಸ್ ಓಕೆ ಯು ಕ್ಯಾನ್ ಹಗ್ ಮೀ ಅಂತ ಹೇಳಿ ಅಪ್ಪುಗೆ ಸಾಂಗ್ ರಿಲೀಸ್ ಆಯ್ತಲ್ಲ, ದಟ್ ವಾಸ್ ದ ಹಗ್ ದಟ್ ಐ ರಿಮೆಂಬರ್ಡ್. ಸೊ ಎಷ್ಟು ಕಷ್ಟ ಇತ್ತು ಆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಈ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಮೈಂಡಲ್ಲಿ ಇತ್ತು ಸರ್, ರಿಯಲ್ ಲೈಫಲ್ಲಿ ನಿಮ್ಮ ಹಿನ್ನೆಲೆ ಏನು? ಶ್ರೀರಾಮ್ಪುರದಲ್ಲಿ ಬೆಳೆದಿರೋದು ನಾವು, ಇಲ್ಲೇ ಪಕ್ಕ ಲೋಕಲ್ ಬೆಂಗಳೂರು ಹುಡುಗ. ಯಾರಲ್ಲಿ ಸೌಂಡು ಮಾಡೋದು ಬೇಡ ಇದೇನೋ ವರ್ಕೌಟ್ ಆಗ್ತಿಲ್ಲ ಆ ಥರ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವತ್ತಾದ್ರೂ ವಾಪಸ್ ಹೋಗ್ಬೇಕು ಅಂತ ಅನ್ಸಿದ್ಯಾ? ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದೇ ಇದೇ ಮಾಡಬೇಕು ಅಂತ ಬಂದಿರೋದು. ನಾವು ಹುಟ್ಟಿರೋದೇ ಇದಕ್ಕೋಸ್ಕರ ಅಂತ ಅನ್ಕೊಂಡು ನಾವು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ವಾರ ಬಿಡುಗಡೆಯಾಗಿ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರುವಂತಹ ಯುವ ಸಿನಿಮಾದ ಖಳನಾಯಕ, ಖಡಕ್ ವಿಲನ್ ರಾಣವ್ ಕ್ಷೀರಸಾಗರ್ ಅವರು ನಮ್ಮ ಜೊತೆಗಿದ್ದಾರೆ. ಇನ್ಫ್ಯಾಕ್ಟ್ ನೀವು ಯುವ ಸಿನಿಮಾದ ಫಸ್ಟ್ ಹಾಫನ್ನು ನೋಡಿದರೆ ಆಲ್ಮೋಸ್ಟ್ ಯುವ ಮತ್ತು ರಾಣವ್ ಅವರ ಮಧ್ಯೆ ಒಂದು ರೀತಿ ಟಗ್ ಆಫ್ ವಾರ್ ಥರನೇ ಇಡೀ ಸ್ಕ್ರೀನ್ ಪ್ಲೇ ಆ್ಯಕ್ಚುಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಆಲ್ಮೋಸ್ಟ್ ಯುವ ಅವರಿಗೆ ಸರಿಸಮನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಖಡಕ್ ಲುಕ್ಸ್ ಜೊತೆಗೆ ಹೀರೋ ಆಗುವಂತಹ ಎಲ್ಲ ಎಬಿಲಿಟೀಸ್ ಇರುವಂತಹ ರಾಣವ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರ ಯುವ ಜರ್ನಿಯ ಬಗ್ಗೆ ಹಾಗೆಯೇ ಅವರ ಸಿನಿಮಾ ಜರ್ನಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಅವರ ಹತ್ರನೇ ಕೇಳಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ರಾಣವ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಚಾನಲ್ ನೋಡ್ತಿರ್ತೀನಿ, ನಿಮ್ಮ ಶೋ ನೋಡ್ತೀನಿ, ತುಂಬ ಚೆನ್ನಾಗಿ ಮಾಡ್ಕೊಡ್ತೀರಾ. ನಿಮ್ಮ ಟ್ರೇಲರ್ ಕಟ್ ಮಾಡೋ ಎಡಿಟಿಂಗ್ ಟೀಮು ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್ ಈಸ್ ಆರ್ಸ್. ಆ್ಯಕ್ಚುಲಿ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮನ್ನು ನಾವು ಭೇಟಿ ಮಾಡ್ತಾ ಇರೋದು. ಸೊ ಯುವ ಸಿನಿಮಾದ ಒಂದು ಸ್ಟುಪೆಂಡಸ್ ಸಕ್ಸಸ್ ಏನಿದೆಯಲ್ಲ, ಅದು ನಿಮ್ಮ ತನಕ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಲೇಟ್ ಆಗಿದೆ? ಸೊ ಜನಗಳ ಪ್ರೀತಿ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ನಿಮಗೆ ಅಂತ? ಸರ್, ಜನರು ತುಂಬ ಪ್ರೀತಿ ಕೊಡ್ತಿದ್ದಾರೆ. ಆಮೇಲೆ ಎಲ್ಲರೂ ಅವ್ರ ಆಶೀರ್ವಾದ, ಆಮೇಲೆ ಎಲ್ಲರೂ ಫೋನ್ ಕಾಲ್ಸ್ ಮಾಡ್ತಿದ್ದಾರೆ. ಸರ್, ಇದು ನನ್ನ ಅವತ್ತು ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ಇದು ನಮ್ಮ ತಂಡದ್ದು ನನ್ನ ಸಕ್ಸಸ್ ಅಲ್ಲ ಸರ್, ಇಡೀ ಕರ್ನಾಟಕದ ಸಕ್ಸಸ್ಸು. ಯಾಕಂದರೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಥಿಯೇಟ್ರಿಗೆ ಜನರು ಬರ್ತಿಲ್ಲ. ಅದರಲ್ಲಿ ಫ್ಯಾಮಿಲಿ ಆಡಿಯನ್ಸು, ಎಲೆಕ್ಷನ್ ಇದೆ, IPL ಮ್ಯಾಚಸ್ ಇದೆ, ಹುಡುಗರಿಗೆ ಎಕ್ಸಾಮ್ಸ್ ಇದೆ, ಇದ್ರೂ ಎಲ್ಲರ ಜೊತೆಗೆ ಇದೆಲ್ಲ ಚಾಲೆಂಜಸ್ ಜೊತೆಗೆ ಒಳ್ಳೆ ಸಿನಿಮಾಗೆ ಜನರು ಬರ್ತಿದ್ದಾರೆ. ಸೊ ಹಾಗಾಗಿ ಇದು ನಮ್ಮ ಕರ್ನಾಟಕದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ವೆರಿ ನೈಸ್ ಫೀಲಿಂಗ್. ರಾಣವ್ ಅವರು ಆ್ಯಕ್ಚುಲಿ ನಾನು ಅದೇ ಕೆಲವೊಂದಷ್ಟು ಪ್ರೆಸ್ ಮೀಟ್ಗಳಲ್ಲಿ ಮೊದಲು ಕೂಡ ನೋಡಿದ್ದೆ. ಇನ್ಫ್ಯಾಕ್ಟ್ ಈ 83 ಒಂದು ಪ್ರೆಸ್ ಮೀಟ್ ಆಗಿರ್ಬೋದು, ಅದರಲ್ಲಿ ನೀವು ರಣವೀರ್ ಸಿಂಗ್ ಅವ್ರನ್ನ ಅಪ್ಕೊಂಡಿದ್ದಾಗಿರ್ಬೋದು ಅಥವಾ ಆ ಥರದ್ದೆಲ್ಲ. ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಅಂದರೆ ಇವರು ಬರೀ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂತಹ ವ್ಯಕ್ತಿ ಅಲ್ಲ, ಏನೋ ಚಿತ್ರರಂಗದಲ್ಲಿ ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು, ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಕೃಷಿ ಮಾಡ್ತಾ ಇದ್ದಾರೆ ಅಂತೆಲ್ಲ ನನಗೆ ಒಂದು ಬ್ರೀಫ್ ಒಂದು ಐಡಿಯಾ ಬಂದಿದೆ ಆ್ಯಕ್ಚುಲಿ. ಬಟ್ ಯುವರತ್ನದಲ್ಲಿ ನೋಡುವಾಗ ಅಫ್ಕೋರ್ಸ್ ಪುನೀತ್ ಸರ್ ಜೊತೆಗೆ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ಯು ಮೇಡ್ ಅ ರಿಮಾರ್ಕ್. ಒಂದು ತಕ್ಕಮಟ್ಟಿಗೆ ಒಂದು ಓಕೆ, ನಾವು ಆ್ಯಸ್ ಎ ಸಿನಿಮಾ ಎಂಥೂಸಿಯಾಸ್ಟ್, ಯಾರೋ ಒಬ್ಬ ಹೊಸಬ್ರು ಒಂದು ಆರ್ಟಿಸ್ಟ್ ಕಾಣಿಸ್ಕೊಂಡ್ರಲ್ಲ ಅನ್ನೋ ಥರ ಒಂದು ಪಿಕ್ಚರ್ ಸಿಕ್ಕಿತ್ತು. ಆಫ್ಟರ್ ದಟ್ ಈಗ ಯುವ ಬಂದಿದ್ದು, ಅದರಲ್ಲಿ ಖಳನಾಯಕ ಆಗಿ ಆಲ್ಮೋಸ್ಟ್ ಒಂದು ಇಡೀ ಫಸ್ಟ್ ಹಾಫ್ನ ನೀವು ಆವರಿಸ್ಕೊಂಡಿರೋದು, ಈ ಒಂದು ಅವಕಾಶ ಸಿಕ್ಕಿದ್ದು, ಜನಗಳ ಪ್ರೀತಿ ಸಿಗ್ತಾ ಇರೋದು, ಇದನ್ನೆಲ್ಲ ನೋಡುವಾಗ ಹೇಗೆ ಅನಿಸುತ್ತೆ ನಿಮಗೆ ಅಂತ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯುವರತ್ನದಲ್ಲಿ ಐಡೆಂಟಿಫೈ ಮಾಡಿದ್ದೀರಾ, ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಸೊ ಹಾಗಾಗಿ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಸಂತೋಷ್ ಸರ್ ಇಸ್ ಎವ್ರಿಥಿಂಗ್ ರೈಟ್ ನಾವು ಫಾರ್ ಯುವರತ್ನ, ಫಾರ್ ಯುವ ಆ್ಯಂಡ್ ಫಾರ್ ಮೈ ಜರ್ನಿ. ಈ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ಗುರು ಥರ ಒಬ್ಬರು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರಲ್ಲ, ಆ ಥರ ಸಂತೋಷ್ ಸರ್ ಹ್ಯಾಸ್ ಬೀನ್ ಮೈ ಗುರು. ಹೊಂಬಾಳೆ ಫಿಲಮ್ಸ್ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಇಸ್ ರಾಜ್ಕುಮಾರ, ರಾಮಾಚಾರ್ಯ ಆ್ಯಂಡ್ ರಾಜ್ಕುಮಾರ ನೋಡಿದಾಗ ಇಂಥ ಸಿನಿಮಾದಲ್ಲಿ ಅಲ್ಲಿ ಮಾಡ್ತಿದ್ದ ಪಾತ್ರಗಳು, ಅಲ್ಲಿದ್ದ ಪಾತ್ರಗಳಲ್ಲಿ ನಾನು ಈ ಥರ ಇರ್ಬೋದಿತ್ತಲ್ಲ ಇದರಲ್ಲಿ ಅಂತೆಲ್ಲ ಅನ್ನಿಸ್ತಿತ್ತು. ಸೊ ಅದೇ ಸೇಮ್ ಕಾಂಬಿನೇಷನ್ನು ಆಡಿಷನ್ ಕರೆದ್ರು ಯುವರತ್ನ.
ನಾನು ಆಡಿಷನ್ ಹೊಂಬಾಳೆ ಫಿಲಮ್ಸು, ತುಂಬಾ ಜನ ಬಂದಿರ್ತಾರೆ. ದೊಡ್ಡ ಬ್ಯಾನರ್, ಸಂತೋಷ್ ಸರ್ ಸ್ಟಾರ್ ಡೈರೆಕ್ಟ್ರು, ಅಪ್ಪು ಸರ್, ಇಡೀ ಕರ್ನಾಟಕನೇ ಬಂದ್ಬಿಟ್ಟಿರುತ್ತೆ. ದೊಡ್ಡ ಮನೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಇಂಥದ್ರಲ್ಲಿ ನಮ್ಗೆ ಸಿಗುತ್ತಾ ಇಲ್ವಾ ಅಂತ ಒಂದು ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಎಲ್ಲ ಒಂದು ಟ್ರೈ ಕೊಡ್ಬೋದಲ್ಲ. ನಾನು ಥಿಯೇಟ್ರ್ ಮಾಡಿದ್ದೆ ಸರ್ ಮುಂಚೆ, ಅಭಿನಯ ತರಂಗದಲ್ಲಿ ನಾಟಕ ಎಲ್ಲ ಮಾಡ್ತಿದ್ದೆ. ಆಮೇಲೆ ಉಷಾ ಭಂಡಾರಿ ಮೇಡಮ್ ಅವ್ರ ಆಪ್ ಇನ್ಸ್ಟಿಟ್ಯೂಟ್ ಅಂತಿದೆ, ಅಲ್ಲಿ ಸ್ಟೈಲೈಸ್ಡ್ ಆಕ್ಟಿಂಗ್ ಸ್ವಲ್ಪ ಟ್ರೈನಿಂಗ್ ತಗೊಂಡಿದ್ದೆ. ಆಮೇಲೆ ಒಂದಷ್ಟು ವರ್ಕ್ಶಾಪ್ಸ್, ಬೀದಿ ನಾಟಕಗಳು ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಿದ್ದೆ. ಸೊ ಇದೆಲ್ಲ ಇತ್ತಲ್ಲ, ಟ್ರೈ ಮಾಡೋಣ ಅಂತ ಹೋದ್ವಿ. ಕಾಲ್ ಕೊಟ್ಟಿದ್ರು, ಯುವರತ್ನ ಆಡಿಷನ್ ಕಾಲು, GM ರಿಜಾಯ್ಸ್ ಅಂತ ಇದೆ ಮಲ್ಲೇಶ್ವರಂ, ಅಲ್ಲಿ ಆಡಿಷನ್ ಕೊಟ್ಟಿದ್ರು. ಹೋದ್ವಿ ಸರ್. ಬೆಳಿಗ್ಗೆ 9 ಗಂಟೆ ಅಂದ್ರೆ ಸ್ವಲ್ಪ ಕ್ರೌಡ್ ಕ್ಲಿಯರ್ ಆದ್ಮೇಲೆ ಹೋಗೋಣ, 11 ಗಂಟೆಗೆ ಹೋದೆ. 11 ಗಂಟೆಗೆ 3000 ಜನ ಇದ್ರು. ಮೇಲಿಂದ ಕೆಳಗೆ ಲಿಫ್ಟಲ್ಲೂ ಫುಲ್ಲು, ಸ್ಟೇರ್ ಕೇಸಲ್ಲಿ ಫುಲ್ಲು, ಈಚೆ ರೋಡಲ್ಲೆಲ್ಲ ಕ್ಯೂ ಇತ್ತು. ಆಮೇಲೆ ನೋಡಿದ್ವಿ, ಓಕೆ ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಿ, ಮೇಲೋಗೊಂದು ಅಟ್ಲೀಸ್ಟ್ ಮಗ ತೋರಿಸ್ ಬರೋಣ ಅಂತ. ಒಂದು ಯಾರೇ ಆ್ಯಕ್ಟರ್ ಆಗಿದ್ರು ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಮಗೆ ಸಿಗುತ್ತೆ, ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಹಂಗೆ ಆ ಕಾನ್ಫಿಡೆನ್ಸಲ್ಲಿ ಹೋಗಿ ಒಂದು ಆಡಿಷನ್ ಕೊಟ್ಟು ಬಂದ್ವಿ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಕಾಲ್ ಮಾಡಿದ್ರು, ಈ ಥರ ನಾವು ಯುವರತ್ನ ಟೀಮಿಂದ ಕಾಲ್ ಮಾಡ್ತಿರೋದು, ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂಥೇಳಿ. ಇಟ್ ವಾಸ್ ಅ ಜರ್ನಿ. ಸೊ ಆ ಆಡಿಷನ್ಗೆ ಹೋಗಕ್ಕೆ ಇಬ್ರು ಹುಡುಗರು ಕಾರಣ, ಒಂದು ಶ್ರೀರಾಮ್ ಅಂತ, ಆಮೇಲೆ ವೈಭವ್ ಅಂತ. ದೇವರ್ ದ ಬಾಯ್ಸ್ ಟೋಲ್ಡ್ ಮಿ, ಏಯ್ ಗುರು ಹೋಗ್ ಗುರು, ಪವರ್ ಸ್ಟಾರ್ ಸಿನಿಮಾ ಏನೋ ಒಂದು ಟ್ರೈ ಮಾಡೋ ಗುರು, ಅಟ್ಲೀಸ್ಟ್ ಲೈಫಲ್ಲಿ ಪವರ್ ಸ್ಟಾರ್ ಸಿನಿಮಾಗೆ ಆಡಿಷನ್ ಕೊಟ್ಟಿದ್ವಿ ಅಂತ ಅಟ್ಲೀಸ್ಟ್ ಇರುತ್ತಲ್ವಾ ಅಂತೇಳಿ. ಸೊ ಹಂಗಾಗಿ ಅಲ್ಲಿಂದ ಯುವರತ್ನ ಜರ್ನಿ ಸ್ಟಾರ್ಟೆಡ್. ಕರೆಕ್ಟ್. ಅದೇ ಈಗ ಯುವರತ್ನ ಸಿನಿಮಾದಲ್ಲಿ ಅಪ್ಪು ಸರ್ ಜೊತೆಗೆ ಅಂದರೆ ಒಂದೇ ಫ್ರೇಮ್ ಹಂಚ್ಕೊಳ್ಳೋದು ಅಂದರೆ ಕೆಲವೇ ಕ್ಷಣಗಳಾದರೂ ಕೂಡ, ಚಿಕ್ಕ ಪಾತ್ರ ಆದರೂ ಕೂಡ ಅದೊಂದು ದೊಡ್ಡ ಆ್ಯಕ್ಚುಲಿ ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಈಗ ಒಬ್ಬ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳುವಾಗ ಅಂದರೆ ಅವ್ರ ಜೊತೆಗೆ ಕಳೆದಂತಹ ದಿನಗಳು ಅದನ್ನು ಸ್ವಲ್ಪ ಮೆಲ್ಕು ಹಾಕೋದಾದರೆ, ಮತ್ತು ಇನ್ನು ಪರ್ಫಾರ್ಮ್ ಮಾಡುವಾಗ ಅವ್ರು ಯಾವ ರೀತಿ ಇರ್ತಾ ಇದ್ರು, ಯಾವ ರೀತಿ ನಿಮ್ಮನ್ನು ಹುರಿದುಂಬಿಸ್ತಾ ಇದ್ರು, ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳುವಾಗ ಒಟ್ಟಿನಲ್ಲಿ ಓವರ್ ಆಲ್ ಯುವರತ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸರ್, ಇವತ್ತಿಗೆ ನೀವು ಎಷ್ಟು ಕೋಟಿ ಬಜೆಟ್ ಹಾಕಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಿ ಅಂತ ಹೇಳಿದ್ರು ನಾವು ಮಾಡೋಕ್ಕಾಗಲ್ಲ. ಈಗ ಅಂಥದ್ರಲ್ಲಿ ವೆನ್ ಐ ಆಮ್ ಅ ನೋಬಡಿ, ಸಂತೋಷ್ ಸರ್ ಕರ್ಕೊಂಬಂದು ಅಪ್ಪು ಸರ್ ಜೊತೆ ಒಂದು ಸ್ಟೂಡೆಂಟ್ ಪಾತ್ರ ಮಾಡಿದ್ರು. ಅಲ್ಲಿ ಅಪ್ಪು ಸರ್ ನಮ್ಮ ಗುರುಗಳು, ಸಿನಿಮಾದಲ್ಲಿ ಅಪ್ಪು ಸರ್ ನಮ್ಮ ಗುರುಗಳು. ಒಂದು ಫ್ಲ್ಯಾಶ್ ಬ್ಯಾಕ್ ಏನಂದರೆ, ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಅಣ್ಣವ್ರ ಸಿನಿಮಾ, ಅಣ್ಣವ್ರ ಮೂವೀಸ್ ತೋರಿಸ್ತಾ ಹೇಳ್ತಿದ್ರು, ನೋಡು ಫ್ಯಾಮಿಲಿ ಅಂದರೆ ಹಿಂಗಿರ್ಬೇಕು, ನೋಡು ಈಗ ನಿನ್ನ ಲೈಫ್ ಸ್ಟೈಲ್ ಹಿಂಗಿರ್ಬೇಕು. ಅಣ್ಣವ್ರ ಸಿನಿಮಾದಲ್ಲಿ ಅದೇ ಹೇಳ್ತಿದ್ದೀನಿ ನಿಮಗೆ, ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕು, ಜೊತೆ ಕುಟುಂಬ ಆಗಿರ್ಬೇಕು ಅಂತೆಲ್ಲ ಹೇಳ್ತಿದ್ರು. ಸೊ ಅದನ್ನ ನೋಡಿ ನಮಗೆ ಬೆಳವಣಿಗೆಯಲ್ಲಿ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಮನೇಲಿ ಆ ಥರದ ಅಂಥ ಸಿನಿಮಾಗಳು ತೋರಿಸ್ತಿದ್ರು. ಆಮೇಲೆ ಪೌರಾಣಿಕ, ಐತಿಹಾಸಿಕ, ನನಗೆ ಭಕ್ತ ಪ್ರಹ್ಲಾದ ತುಂಬ ಇಷ್ಟ ಆ ಸಿನಿಮಾ. ಯಾಕಂದರೆ ಅಪ್ಪು ಸರ್ ಚಿಕ್ಕ ಹುಡುಗನಲ್ಲಿ ಎಲ್ಲ ಹುಡುಗರಿಗೂ ಅದು ಕ್ಯಾಚ್ ಆಗ್ತಿದ್ದು ಒಂದು ಸೀಕ್ವೆನ್ಸ್, ಹರಿ ಇಲ್ಲಿ ಇರುವನೋ ಅಂತ. ಸೊ ಅದರಲ್ಲಿ ನನಗೆ ಆ ಸಿನಿಮಾ ಹೆವಿ ಫೇವ್ರೇಟ್ ಚಿಕ್ಕ ಹುಡುಗನಿಂದ. ಬರ್ತಾ ಬರ್ತಾ ನಾಟಕ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಹಂಸಲೇಖ ಸರ್ ಸ್ಕೂಲ್ ಇದೆ ಶಂಕರ್ ಮಠದಲ್ಲಿ, ಅಲ್ಲಿ ಸಮ್ಮರ್ ಕ್ಯಾಂಪಿಗೆ ನಾಟಕಗಳು ಮಾಡಿಸ್ತಿದ್ರು. ಅಲ್ಲಿ ನಾಟಕ ಮಾಡ್ತಿದ್ದೆ. ನಾಟಕದಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡಿದೆ. ಒಂದು ದೊಡ್ಡ ಪಾತ್ರ ಮಾಡಿದೆ, ಅದು ಬಂದು ಹಿರಣ್ಯಕಶಿಪು ಪಾತ್ರ. ಸೊ ಅಲ್ಲಿ ಹಿರಣ್ಯಕಶಿಪು ಪಾತ್ರ ಮಾಡಿದೆ. ಫಸ್ಟ್ ಸಿನಿಮಾ ಯುವರತ್ನ. ಸೊ ಆ ಪ್ರಹ್ಲಾದ ಇಲ್ಲಿ ಅಪ್ಪು ಸರ್ ಇದ್ರು. ಏನ್ ಕನೆಕ್ಷನ್ ದಟ್ ವಾಸ್ ಲೈಕ್ ಯೂನಿವರ್ಸ್ ಗೆಟಿಂಗ್ ಅಸ್ ಆಲ್ ಟುಗೆದರ್ ತರ ಇತ್ತು. ಐ ಇವನ್ ಟೋಲ್ಡ್ ಅಪ್ಪು ಸರ್, ನಾನು ಫಸ್ಟ್ ನಾಟಕ ಮಾಡಿದ್ದು ಭಕ್ತ ಪ್ರಹ್ಲಾದದೆ, ನೋಡಿದ್ರೆ ಫಸ್ಟ್ ಮೂವಿ ನಿಮ್ಮ ಜೊತೆ ಮಾಡ್ತೀರ ಅಂತ. ಸೊ ರಿಸೀವ್ಡ್ ಇಟ್ ವೆರಿ ವೆಲ್. ಅಂಡ್ ಸರ್, ಅಪ್ಪು ಸರ್ ಈಸ್ ಅ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ ಸರ್. ಅವ್ರಿಗೆ ಕಾರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು, ಫುಡ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು, ಬಿಸ್ನೆಸ್ ಬಗ್ಗೆ ಇತ್ತು, ಸಿನಿಮಾ ಬಗ್ಗೆ ಇತ್ತು, ಕ್ಯಾಮ್ರಾಸ್ ಬಗ್ಗೆ ಇತ್ತು. ಸರ್ ಈಸ್ ಲೈಕ್ ಆ ಪ್ಯಾಕೇಜ್. ಅವ್ರಿಗೆ ಏನು ಮಾತಾಡಿದ್ರು ಮಾತಾಡ್ತಿದ್ರು. ಸೊ ಸಚ್ ಅ ಪರ್ಸನ್ ನಮಗೆ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ರು ಸರ್ ಅವರು. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಸೀನೇ ನಾವು ಅಪ್ಪು ಸರಿಗೆ ತಪ್ಕೊಳ್ಳೋ ಸೀನ್ ನಾನು ಆ್ಯಕ್ಟ್ ಮಾಡಿದ್ದು ಆ ಸಿನಿಮಾದಲ್ಲಿ ಇಲ್ಲ. ಅದೇ ಫಸ್ಟ್ ಸೀನ್, ಅದೇ ಫಸ್ಟ್ ಸೀನು. ಓಕೆ. ನಾವು ನನಗೆ ಗೈಡ್ ಮಾಡಿದ್ರು, ಈ ಥರ ಎಲ್ಲ ಒಂದು ಡೈಲಾಗ್ ಎಲ್ಲ ಹೇಳಿ, ಇಲ್ಲೊಬ್ರು ಟೀಚರ್ ಬರ್ತಾರೆ, ಸೊ ನೀನು ನಿಮ್ಮ ಹುಡುಗಿ ಒಪ್ಕೊಂಡಿರಲ್ಲ, ಟೀಚರ್ ಕಡೆಯಿಂದ ಆ ಹುಡುಗಿ ಒಪ್ಕೊಳ್ತಾಳೆ, ಸೊ ನೀನು ಟೀಚರ್ಗೆ ಹಗ್ ಮಾಡ್ತೀಯಾ ಅಂತ ಹೇಳಿದ್ರು. ಬಟ್ ಈ ಸಿನಿಮಾದಲ್ಲಿ ಇಲ್ಲ, ಇದು ಸಿನಿಮಾದಲ್ಲಿ ಇಲ್ಲ ಟ್ರಿಮ್ ಆಗಿ. ಸೊ ಹಾಗಾಗಿ ಅವಾಗ ನಮಗೆ ಓಕೆ ನಾವು ರೆಡಿ ಅಂತ ನಾವು, ಯಾಕಂದ್ರೆ ಇಷ್ಟು ವರ್ಷದಿಂದ ಕಾಯ್ತಿದ್ದಿದೆ ಈ ಮೊಮೆಂಟ್ಗೆ. ಸರ್ ರೆಡಿ ಸರ್ ಅಂತ ಎಲ್ಲ ಥರ ಏನು ಇಂಪ್ರೊವೈಸ್ ಮಾಡ್ಬೋದು, ಏನು ಎಲ್ಲ ಮಾಡಿದ್ವಿ. ಆಮೇಲೆ ಒಂದು ಜೋರಾಗಿ ಸೌಂಡ್ ಬಂತು ಸರ್. KCD KUD ಕಾಲೇಜಲ್ಲಿ ಶೂಟಿಂಗ್ ನಡೆದಿದ್ದು. ಜೋರಾಗಿ ಈಚೆ ಕಡೆ ಸೌಂಡು,
ಓ ಒಂದು ಸೌಂಡ್ ಬಂತು, ಮಳೆ ಬರ್ತಿತ್ತು. ಮಳೆಯಲ್ಲಿ ಒಂದು 2,000 ಜನ ಈಚೆ ಕ್ರೌಡ್ ನಿಂತಿತ್ತು. ಏನಂತ ನೋಡಿದ್ರೆ ಆ ಟೀಚರ್ ಬಂದು ಅಪ್ಪು ಸರ್. ಸೊ ಅಪ್ಪು ಸರ್ ನೋಡಿದ ತಕ್ಷಣ ನಮಗೆ ಒಂಥರ ಪವರು. ಆ್ಯಂಡ್ ಡೈಲಾಗ್ ಎಲ್ಲ ಹೇಳ್ದೆ, ಹೋಗಿ ತಪ್ಕೋಬೇಕು ಅವ್ರನ್ನ. ತಪ್ಕೋಬೇಕಾದ್ರೆ ದೇರ್ ಇಸ್ ಒನ್ ಫೋರ್ಸ್, ಒಂದು ಪವರು. ನಮ್ಗೊಂಥರ ಫೀಲು, ಈಸ್ ಅ ಸೂಪರ್ ಸ್ಟಾರ್, ಹೆಂಗೆ ತಪ್ಕೊಳ್ಳೋದು. ಹಿಂದೆಗಡೆ ಅವ್ರ ಗನ್ಮ್ಯಾನ್ ಬೇರೆ ಚಲ್ಪತಿ ಅಡ ಅದೆಲ್ಲ ನೋಡಿದಾಗ ನಮಗೆ ಜಸ್ಟ್ ಅ ಕಾಮನ್ ಮ್ಯಾನ್, ನಾವ್ ಹೆಂಗೆ ಅಂತ. ಬಟ್ ಅಪ್ಪು ಸರ್ ಎಷ್ಟು ಕಂಫರ್ಟ್ ಮಾಡೋದು ಅಂದರೆ, ಐ ಆಮ್ ಯುವರ್ ಟೀಚರ್, ಐ ಆಮ್ ಯುವರ್ ಫ್ರೆಂಡ್. ಅದರಲ್ಲಿ ಟೀಚರೇ ಫ್ರೆಂಡ್ ಥರ ಇರ್ತಾರೆ. ಸೊ ಹಂಗಾಗಿ ಐ ಆಮ್ ಯುವರ್ ಟೀಚರ್, ಐ ಆಮ್ ಯುವರ್ ಫ್ರೆಂಡ್, ಬನ್ನಿ ಇಟ್ಸ್ ಓಕೆ ಯು ಕ್ಯಾನ್ ಹಗ್ ಮೀ ಅಂತ ಹೇಳಿ ತಪ್ಕೊಳ್ತೀವಿ ಅಪ್ಪು ಸರ್ನ. ಅದೇ ಅಪ್ಪುಗೆ ಸಾಂಗ್ ರಿಲೀಸ್ ಆಯ್ತಲ್ಲ, ದಟ್ ವಾಸ್ ದ ಹಗ್ ದಟ್ ಐ ರಿಮೆಂಬರ್ಡ್. ನೈಸ್. ಮೈ ಫಸ್ಟ್ ಮೂವಿ ಜರ್ನಿ ಸ್ಟಾರ್ಟೆಡ್ ವಿತ್ ಅ ಹಗ್ ಬೈ ಪವರ್ ಸ್ಟಾರ್. ಸೊ ವೆರಿ ಮೆಮೊರಬಲ್ ಒನ್. ಬಟ್ ಬಹುಶಃ ಸ್ಕ್ರೀನ್ ಮೇಲೆ ಅದು ಬಂದಿರ್ತಿದ್ರೆ ಇನ್ನಷ್ಟು ನಿಮಗೆ ಮೆಮೊರೇಬಲ್ ಆಗಿ ಇರ್ತಾ ಇತ್ತು. ಹೌದು ಸರ್. ಬಟ್ ಸ್ಟೋರಿಗೆ ಏನ್ ಬೇಕಾಗುತ್ತೆ ಅದನ್ನ ಡೈರೆಕ್ಟರ್ ಇದು ಮಾಡಿರ್ತಾರೆ. ಸೊ ಹಾಗಾಗಿ ಕರೆಕ್ಟ್. ಸೊ ಯುವರತ್ನದಿಂದ ಯುವಾಗೆ ಹೇಗೆ ಸೆಲೆಕ್ಷನ್ ಆಯಿತು. ಪ್ಲಸ್ ಈಗ ನೋಡಿ, ಯುವರತ್ನ ಕೂಡ ಹೊಂಬಾಳೆ ಫಿಲಮ್ಸೇ. ಸೊ ಯುವ ಕೂಡ ಹೊಂಬಾಳೆ ಫಿಲಮ್ಸ್ ಮೂಲಕನೇ ಹೊರ ಬಂದಿರುವಂಥದ್ದು ಚಿತ್ರಗಳು. ಸೊ ಶುರುವಲ್ಲೇ ಒಂದು ರೀತಿ ಕಾಸ್ಟ್ಲಿ ಆಕ್ಟರ್ ನೀವೀಗ, ಆಲ್ಮೋಸ್ಟ್ ಸಪೋರ್ಟಿಂಗ್. ಬಟ್ ಏನಂದ್ರೆ ಸರ್, ಯುವರತ್ನ ಮಾಡಿದ್ಮೇಲೆ ಐ ವಾಸ್ ಇನ್ ಟಚ್ ವಿತ್ ದ ಹೋಲ್ ಟೀಮ್, ಡೈರೆಕ್ಷನ್ ಟೀಮ್ ಜೊತೆ ಟಚಲ್ಲಿದ್ದೆ. ಆ್ಯಂಡ್ ಸರ್ ನಮಗೆ ಫಸ್ಟ್ ಅನ್ನ ಹಾಕಿರೋರು ಹೊಂಬಾಳೆ ಫಿಲಮ್ನ ಬರೆಯಂಗಿಲ್ಲ. ಆ ಹೊಂಬಾಳೆ ಟೀಮ್ ಜೊತೆನೂ ಐ ವಾಸ್ ಇನ್ ಟಚ್ ವಿತ್ ದ ಕ್ರೂ, ಅದೇ ಪ್ರೊಡಕ್ಷನ್ ಇರಲಿ, ಆ ಯೂನಿಟ್ ಅವರಿರಲಿ, ಎಲ್ಲರ ಜೊತೆ ಟಚಲ್ಲಿದ್ದೆ. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಸರ್ ಜೊತೆಗೆ. ಬೇರೆ ಅವತಾರ ಪುರುಷ ಒಂದು ಮಾಡಿದೆ, ಫ್ಯಾಂಟಸಿ ಅಂತ ಮಾಡಿದೆ, ಚಿಕ್ಕ ರೋಲು ಏನೇ ಇದ್ರೂ ನಾನು ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಆಮೇಲೆ ಯುವ ಅನೌನ್ಸ್ ಆಗಿತ್ತು. ಆವಾಗ ನಾನು ಟೀಮಿಗೆ ಅಪ್ರೋಚ್ ಮಾಡಿದ್ದೆ, ಸರ್ ಏನಾದರೂ ಕ್ಯಾರೆಕ್ಟರ್ ಇದ್ದರೆ. ನಾನು ಯೂಶಲಿ ಡೈರೆಕ್ಟರ್ಸ್ಗೆ ಹೋಗಿ ಅಪ್ರೋಚ್ ಮಾಡ್ತಿದ್ದೆ ರೆಗ್ಯುಲರ್ ಆಗಿ, ಸರ್ ಏನಾದರೂ ಕ್ಯಾರೆಕ್ಟರ್ ಇದ್ದರೆ ಕೊಡಿ, ಮಾಡೋಣ, ಎನಿಥಿಂಗ್ ಇಸ್ ಫೈನ್, ಕಾಣಿಸ್ತಿರ್ಬೇಕು ಫ್ರೇಮಲ್ಲಿ, ಕೆಲಸ ಕೊಡಿ ಸರ್ ಅಂತ ಹೋಗ್ತಿದ್ವಿ. ಸೊ ಅಂಥ ಟೈಮಲ್ಲಿ ಐ ಗಾಟ್ ಅ ಕಾಲ್ ಟೆಲ್ಲಿಂಗ್, ಯುವ ಸಿನಿಮಾದಲ್ಲಿ ಒಂದು ಕೃಪಾಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಸರ್? ಮಾಡ್ತೀರಿ, ನೀವು ಕರಿತಿರೋದೇ ಹೆಚ್ಚು, ಬಂದೇ ಬರ್ತೀವಿ ಅಂತ ವಿಸಿಟ್ ಮಾಡಿದೆ ಆಫೀಸು. ದೆನ್ ಬಟ್ ನಿಮಗೆ ಈ ಥರ ಪಾತ್ರ ಇಷ್ಟು ಬರುತ್ತೆ ಫಸ್ಟ್ ಹಾಫಲ್ಲಿ, ಅದೇನೂ ಐಡಿಯಾ ಇರಲಿಲ್ಲ ಸರ್, ಏನು ಐಡಿಯಾ ಇರಲಿಲ್ಲ. ಆಮೇಲೆ ಆದರೆ ಹೇಳಿದರು, ಅಂದರೆ ಆಪೋಸಿಟ್ ಗ್ಯಾಂಗ್ ಇರುತ್ತೆ. ಅಷ್ಟರಲ್ಲಿ ಟೀಸರ್ ರಿಲೀಸ್ ಆಗೋಗಿತ್ತು, ಟೈಟಲ್ ಟೀಸರ್ ರಿಲೀಸ್ ಆಗಿತ್ತು, ಅದರಲ್ಲಿ ಗ್ಯಾಂಗ್ ವಾರ್ ಅಂತೆಲ್ಲ ಇತ್ತು. ಸೊ ಹಂಗಾಗಿ ಒಂದು ಚೂರು ಸ್ಲೈಟಾಗಿ ನಾವೇ ಫಿಗರ್ ಔಟ್ ಮಾಡ್ಕೊಂಡು ಒಂದು ಐಡಿಯಾ ಇತ್ತು. ಆಮೇಲೆ ಹೋದಾಗ ಅಲ್ಲಿ ಆಫೀಸಲ್ಲಿ ಹೇಳಿದರು, ಈ ಥರ ಇದೆ ಕ್ಯಾರೆಕ್ಟ್ರು, ಆಪೋಸಿಟ್ ಕ್ಯಾರೆಕ್ಟ್ರು. ಓಕೆ. ಇನ್ನು ರಾಣವ್ ಅವರೇ, ಆ್ಯಕ್ಚುಲಿ ಅದೇ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ಲಿ ಒಂದು ರೀತಿ ಜುಗಲ್ ಬಂದಿ, ಟಗ್ ಆಫ್ ವಾರ್ ಥರ ಯುವ ಮತ್ತು ನಿಮ್ಮ ಗ್ಯಾಂಗ್ ನಡುವೆ. ಅಂದರೆ ಆಲ್ಮೋಸ್ಟ್ ಈಗ ಏನು ಗ್ಯಾಂಗ್ ವಾರ್ ಥರ ಏನು ತೋರಿಸಿದಾರಲ್ಲ ಫಸ್ಟ್ ಹಾಫಲ್ಲಿ, ಅದಕ್ಕೆಲ್ಲ ಕಿಡಿ ಹಚ್ಚೋರೆ ನೀವು. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹಾಸ್ಟೆಲೈಟ್ಸ್ ಪಾರ್ಟಿಗೆ ಹಾಸ್ಟೆಲೈಟ್ಸ್ ಇರ್ತಾರೆ, ಲೋಕಲೈಟ್ಸ್ ಪಾರ್ಟಿಗೆ ಇರ್ತಾರೆ. ಸೊ ನೀವು ಹೋಗಿ ಬೆಂಕಿ ಹಚ್ಚಿ ಆ ಒಂದು ಬೈಕ್ ಆ್ಯಕ್ಚುಲಿ ಹೊಡೆಯೋದ್ರ ಮೂಲಕ ಆ ಒಂದು ಕಿಚ್ಚು ಸ್ಟಾರ್ಟ್ ಆಗುತ್ತೆ. ಸೊ ಇಡೀ ಆಲ್ಮೋಸ್ಟ್ ಈಗ ಫಸ್ಟ್ ಹಾಫಲ್ಲಿ ಇದ್ದವರು ನಿಮ್ಮನ್ನು ಏನು ನೋಡಿದ್ರು, ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಇದು ಕಂಟಿನ್ಯೂ ಆಗಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅಂದ್ಕೊಂಡವರು ಇದ್ದಾರೆ ಕೆಲವರು ಪ್ರೇಕ್ಷಕರು ಆ್ಯಕ್ಚುಲಿ. ಬಟ್ ಆ ಯುವ ಅವ್ರ ಜೊತೆಗೆ ಆ ಒಂದು ಜಿದ್ದಿ ಫೈಟ್ ಸೀಕ್ವೆನ್ಸಸ್ ಆಗಿರ್ಬೋದು, ಎಲ್ಲದರಲ್ಲೂ ಹೇಗಿತ್ತು ಎಕ್ಸ್ಪೀರಿಯನ್ಸ್, ಹೇಗಿತ್ತು ಅಂತ? ಸರ್ ನಾನು ಯುವರತ್ನ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆಗಿ ಈಚೆ ಬಂದಿದ ತಕ್ಷಣ ಫಸ್ಟ್ ವಿಶ್ ವಾಸ್ ಬೈ ಯುವ ಸರ್ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ರು. ಸೊ ಅವ್ರ ಫ್ಯಾಮಿಲಿ ಜೊತೆ ಇದ್ದಾಗ ಯುವ ಸರ್ ಟೋಲ್ಡ್ ಮೀ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಪಾರ್ಟ್ ಆಫ್ ಅ ವಂಡರ್ಫುಲ್ ಮೂವಿ ಅಂತೆಲ್ಲ ಹೇಳಿ ಫಸ್ಟ್ ವಿಶ್ ಮಾಡಿದೆ ಯುವ ಸರ್. ಆಯಿತಾ, ಅದಾದಮೇಲೆ ಯುವ ಸರ್ ಜೊತೆ ಟಚಲ್ಲಿದ್ವಿ, ಸಿಕ್ತಾಗೆಲ್ಲ ಮಾತಾಡ್ಸಿದ್ರು. ಪಾಪ ಅಗೇನ್ ಯುವ ಸರ್ನು ಸೇಮ್ ಬ್ಲಡ್ ರನ್ಸ್ ಇನ್ ಹಿಮ್ ಆಲ್ಸೋ. ಇಸ್ ಬಿನ್ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್. ಯಾವಾಗಲೂ ಮಾತಾಡ್ಸಿದ್ರೆ ಎಲ್ಲ ಇತ್ತು. ಸಿನಿಮಾ ಕನ್ಫರ್ಮ್ ಆದಮೇಲೆ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅಂದರೆ ಕ್ಯಾರೆಕ್ಟ್ರಿಗೆ ಏನೇನು ಬೇಕು, ಕ್ಯಾರೆಕ್ಟರ್ ಏನೇನು ಡಿಮ್ಯಾಂಡ್ ಮಾಡುತ್ತೆ. ನಾನು ಸ್ವಲ್ಪ ಇದು ಸ್ಟಂಟ್ಸ್ ಎಲ್ಲ ಟ್ರೈನ್ ಆಗಿದ್ದೆ. ನಮ್ಮ ಟ್ವಿಸ್ಟಾರ್ಸ್ ಅಂತ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಓಕೆ. ಸೊ ಅಲ್ಲಿ ಜಿಮ್ನಾಸ್ಟಿಕ್ಸು, ಸ್ಟಂಟು, ಅಲ್ಲಿ ಚಾಮರಾಜ್ ಮಾಸ್ಟರ್ ಅಂತಿದ್ದಾರೆ, ಅಲ್ಲಿ ಫೈಟ್ಸು, ಸ್ವಲ್ಪ ಎಷ್ಟು ಬೇಕಷ್ಟು ಫ್ಲೆಕ್ಸಿಬಲ್ ಆಗಿರೋ ಅಷ್ಟು ಮಾಡ್ಕೊಂಡಿದ್ವಿ. ವರ್ಕೌಟು ಅಷ್ಟೇ, ಕಿಟ್ಟೀಸ್ ಮಸಲ್ ಪ್ಲಾನೆಟು, ಬಾಂಟೋನ್ ಫಿಟ್ನೆಸ್ ಅಂತ ಒಂದು 3-4 ಜಿಮ್ ಇದೆ. ಮಸಲ್ ಪ್ಲಾನೆಟು, ಗೋಲ್ಡ್ಸ್ ಜಿಮ್ಮು, ಆಮೇಲೆ ಇನ್ನೊಂದು ಸಂಯಮ ಫಿಟ್ನೆಸ್ ಅಂತ. ಅಲ್ಲೆಲ್ಲ ರೆಗ್ಯುಲರ್ ಆಗಿ ಹೋಗಿ ವರ್ಕೌಟ್ ಎಲ್ಲ ಮಾಡ್ತೀವಿ. ವರ್ಕೌಟು ಫಿಟ್ನೆಸ್ಸು ಮಿಸ್ ಮಾಡ್ತಿರ್ಲಿಲ್ಲ.
ಸೊ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಬಟ್ ವೆನ್ ದೇ ಟೋಲ್ಡ್ ಮಿ ಐ ಆಮ್ ಅ ವಿಲನ್, ಅದಕ್ಕೆ ಎಕ್ಸ್ಟ್ರಾ ಪ್ರಿಪರೇಷನ್ ಬೇಕಿತ್ತು. ಬಿಕಾಸ್ ಯುವ ಸರ್ ಸಕ್ಕದಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ರು. ಅವ್ರದ್ದೊಂದು ಟೀಸರ್ ಬಂದಿತ್ತು, ಇವರ ಅಣದೀರ ಕಂಠೀರವ ಅಂತ. ಅದು ನೋಡಿದಾಗಲೇ ವಾವ್ ಫ್ಯಾಕ್ಟ್ರಿ ಇತ್ತು ಅದರಲ್ಲಿ. ಸೊ ಅದಕ್ಕೆ ಏನೇನು ಮಾಡ್ಬೋದು ಅಂತ ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಫಾರ್ ದಟ್ ಟುಗೆದರ್ ಅಂದರೆ ರಿಹರ್ಸಲ್ ಎಲ್ಲ ಮಾಡಿದ್ವಿ. ಆಮೇಲೆ ಅರ್ಜುನ್ ಮಾಸ್ಟ್ರು ಅವರು ಒಂದು ಟ್ಯಾಬಲ್ಲಿ 3Dಯಲ್ಲಿ ಎಲ್ಲ ವಿಡಿಯೋ ರೆಡಿ ಮಾಡಿದರು. ಹೆಂಗೆ ನೀವು ಇಲ್ಲಿ ಫಾಲಿಂಗ್ ಆಗುತ್ತೆ, ಇಲ್ಲೊಂದು ಟೇಬಲ್ ಇರುತ್ತೆ ಅಂತ ಎಲ್ಲ 3Dಯಲ್ಲಿ ಮಾಡಿಬಿಟ್ಟಿದ್ರು ಸರ್. ನಮಗೊಂದು ಮೈಂಡಲ್ಲಿ ಒಂದು ಇಮೇಜ್ ಇತ್ತು ಹಿಂಗಾಗುತ್ತೆ ಅಂತ. ಸೊ ಅದನ್ನು ರಿಯಲಿಸ್ಟಿಕ್ ಆಗಿ ಬರಬೇಕಾದ್ರೆ ಆ್ಯಕ್ಟಿಂಗ್ ವಿತ್ ಯುವ ಸರ್ ಇಸ್ ಓನ್ಲಿ ಅ ಗ್ರೇಟ್ ಥಿಂಗ್. ಒಬ್ಬ ಕಾಮನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋ ಅಂಥ ಹುಡುಗ, ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡಲ್ಲಿರೋ ಹುಡುಗ, ಅಣ್ಣವ್ರ ನಾಟಕಗಳು ಮಾಡ್ಕೊಂಡಿದ್ದವನು ಅಣ್ಣವ್ರ ಮೊಮ್ಮಗನ ಜೊತೆ ವಿಲನ್ ಆಗಿ ಮಾಡ್ತಿದ್ದೀವಿ ಅಂದರೆ ದಟ್ ಇಸ್ ಓನ್ಲಿ ಅ ಗ್ರೇಟ್ ಥಿಂಗ್. ವಿತ್ ಆಲ್ ದಿಸ್ ಯುವ ಸರ್ ಯೂಸ್ ಟು ಕಂಫರ್ಟ್ ಅಸ್. ಇಲ್ಲ ಹಿಂಗೆ ಮಾಡಿದ್ರೆ ನೋಡಿ, ನೀವು ಹಿಂಗೆ ಲುಕ್ ಹಿಂಗೆ ಬರುತ್ತೆ, ನಿಮ್ಮ ಮ್ಯಾನರಿಸಮ್ ಹಿಂಗೆ ಬರ್ಬೋದು, ನೀವು ಹಿಂಗೆ ಫಾಲಿಂಗ್ ತೊಗೊಳ್ಳಿ, ನಾನು ಹಿಂಗೆ ಟರ್ನ್ ತೊಗೊಳ್ತೀನಿ. ಸೊ ಹಿ ಯೂಸ್ ಟು ಆಲ್ವೇಸ್ ಗೈಡ್ ಮೀ ಆ್ಯಂಡ್ ಆಲ್ಸೋ ಹೆಲ್ಪ್ ಮೀ. ಸೊ ವಂಡರ್ಫುಲ್ ಜರ್ನಿ ಸರ್. ಆಮೇಲೆ ಆ ರೇಜು, ಆ ಪವರು, ಆ ಫೋರ್ಸ್ ಇದೆಯಲ್ಲ, ಈವನ್ ಅರ್ಜುನ್ ಮಾಸ್ಟರು ಆಮೇಲೆ ಸಂತೋಷ್ ಸರ್ ವಾಸ್ ವೆರಿ ಕ್ಲಿಯರ್ ಫ್ರಮ್ ದ ಸ್ಕ್ರ್ಯಾಚ್, ರಿಯಲಿಸ್ಟಿಕ್ ಆಗಿರಲಿ ಫೈಟು ಅಂತ. ನೀವು ನೋಡಿರೋ ಫಸ್ಟ್ 2 ಫೈಟ್ಸು ಅಷ್ಟು ಸಿನಿಮ್ಯಾಟಿಕ್ ಇಲ್ಲ, ರಿಯಲಿಸ್ಟಿಕ್ ಆಗಿದೆ. ಸೊ ಅದರಲ್ಲಿ ಏನು ಸ್ಪೆಷಲ್ ಆಗಿ ಮಾಡ್ಬೋದು ಅಂತ ಅರ್ಜುನ್ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಆ ಫೈಟ್ ಸೀಕ್ವೆನ್ಸ್ ಎಲ್ಲ ಫೋರ್ಸ್ ಇತ್ತು. ಸೊ ದ ಹೋಲ್ ಸೆಟ್ ವಾಸ್ ಚಾರ್ಜ್ಡ್. ಸೊ ಹೀರೋ ಚಾರ್ಜ್ ಆಗಿದ್ರೆ, ಡೈರೆಕ್ಟರ್ ಚಾರ್ಜ್ ಆಗಿದ್ರೆ, ಪ್ರೊಡಕ್ಷನ್ ಕಡೆಯಿಂದ ಒಳ್ಳೆ ಚಾರ್ಜ್ ನೀಡ್ತಿದ್ರೆ ಇಡೀ ಸೆಟ್ ಚಾರ್ಜ್ ಆಗಿರುತ್ತೆ. ಸೊ ಹಂಗಾಗಿ ಒಳ್ಳೆ ಫೋರ್ಸ್ ಇತ್ತು ಸರ್. ಇಟ್ ವಾಸ್ ಅಮೇಜಿಂಗ್ ವರ್ಕಿಂಗ್ ವಿತ್ ಯುವ ಸರ್. ಸಿನಿಮಾ ಪಕ್ಕ ಒಂದು ಕಮರ್ಷಿಯಲ್ ಪಾಟ್ ಬಾಯ್ಲರ್ ಅಂತಲೇ ಹೇಳ್ಬೋದು ಯುವ ಸಿನಿಮಾ. ಸೊ ಸಾಕಷ್ಟು ಒಂದು ಡೈಲಾಗ್ಗಳ ಜುಗಲ್ಬಂದಿ ಕೂಡ ಸಾಕಷ್ಟಿದೆ ಫಸ್ಟ್ ಹಾಫಲ್ಲಿ. ಸೊ ಸುಮಾರು ಡೈಲಾಗಲ್ಲಿ ಪಂಚಸ್ನ ಕೊಟ್ಟಿದ್ದಾರೆ ಯುವ ಅವರು. ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಪ್ರೇಕ್ಷಕರಿಗೆ ಇದೇನಿದು ಪಂಚ್ ಎಲ್ಲೋ ಒಂದು ಕಡೆ ಹಿಟ್ ಆಗ್ತಿದೆಯಲ್ಲ ಅಂತ ಕೂಡ ಅನಿಸಿದೆ. ಆ್ಯಕ್ಚುಲಿ ಇದು ಬರೀ ಕಥೆಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಯಾರಿಗೆ ಪಂಚ್ ಕೊಡ್ತಿದ್ದಾರೆ ಅಂತೆಲ್ಲ ಅನಿಸಿದೆ. ನಿಮಗೇನು ಅನ್ನಿಸ್ತು? ಯಾವ ಥರ ಪಂಚಸ್ ಇದು, ಯಾರಿಗೆ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿರೋದಲ್ಲ ಸರ್ ಪಂಚು, ಆಪೋಸಿಟ್ ನಮ್ಗೆ ಅಲ್ವಾ ಸರ್ ರಿಸೀವ್ ಮಾಡ್ತಿರೋದು ಪಂಚು. ವಿಲನ್ಗೆ ಏನು ಪಂಚ್ ಕೊಡಬೇಕು? ಸ್ಕ್ರಿಪ್ಟಲ್ಲಿ ಎಲ್ಲೂ ಡೈವರ್ಟ್ ಆಗಿಲ್ಲ ಸ್ಕ್ರಿಪ್ಟ್. ಇಟ್ಸ್ ಬಿನ್ ವೆರಿ ಕ್ಲಿಯರ್. ಇಟ್ಸ್ ಅ ಸಿಂಪಲ್ ಲೈನ್. ಅಂದರೆ ಒಬ್ಬ ಕಾಲೇಜಲ್ಲಿ ಓದ್ತಿದ್ದಾಗ ಅವನಿಗೆ ಏನು ರೇಜ್ ಇತ್ತು, ಸೆಕೆಂಡ್ ಹಾಫಲ್ಲಿ ಜೀವನ ಏನು ಕಲಿಸುತ್ತೆ, ಜೀವನದಲ್ಲಿ ಆ ರೇಜ್ ಹೆಂಗಿರುತ್ತೆ ಅಂತ. ಸೊ ಎಲ್ಲ ಡೈಲಾಗ್ಗಳು ಇಟ್ ಈಸ್ ಗಾನ್ ಥ್ರೂ. ಆ್ಯಂಡ್ ಸಂತೋಷ್ ಸರ್ ಇಸ್ ಬೀನ್ ಅ ಡೈಲಾಗ್ ಕಿಂಗ್ ಅಲ್ವಾ. ಅವರು ಗಜಕೇಸರಿಯಿಂದ ಅವರು ಡೈಲಾಗ್ಗಳಿಗೆ ಈಸ್ ಬಿನ್ ವೆರಿ ಫೇಮಸ್. ಸೊ ಒಂದು ಫ್ಯಾನ್ಸಿಗೆ ಒಂದು ಥ್ರಿಲ್ ಕೊಡೋವಂಥ, ಒಂದು ಫನ್ ಕೊಡೋವಂಥ ಡೈಲಾಗ್ ಬರ್ದಿದ್ದಾರೆ. ಎಲ್ಲ ವಿಲನ್ಗಳಿಗೆ ಕೊಟ್ಟಿರೋದು ಯುವ ಸರ್, ಬೇರೆ ಯಾರಿಗೂ ಟಕ್ಕರ್ ಕೊಟ್ಟಿಲ್ಲ ರಿಯಲ್ ಲೈಫಲ್ಲಿ. ಸರ್ ಇದು ಏನಂದರೆ ಸಿನಿಮಾದಲ್ಲಿ ಇಟ್ಸ್ ಅನ್ ಆರ್ಟ್ ಫಾರ್ಮ್, ಅದನ್ನು ಆರ್ಟಿಗಷ್ಟೇ ಸೀಮಿತ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಅವ್ರವ್ರ ಎಫರ್ಟ್ ಹಾಕ್ತಿರ್ತಾರೆ, ಅವ್ರವ್ರ ಪ್ರಯತ್ನ ಪಡ್ತಿರ್ತಾರೆ. ಸೊ ಅದು ಈಚೆಗಡೆ ಹಂಗೆ ಅನ್ಸಿರ್ಬೋದು, ಬಟ್ ಏನು ನಮ್ಗೇನು ಹಂಗೆ ಅನ್ಸಿಲ್ಲ. ನನಗಂತೂ ಸಿನಿಮಾ ನೋಡಿದಾಗ ನಮಗೆ ಕೌಂಟ್ರ್ ಕೊಟ್ಟಾಗ ನಾವು ವಿಸಿಲ್ ಹೊಡೆದಿದ್ದೀವಿ. ಓಕೆ, ಇವನ್ ದೋ ದ ಕೌಂಟ್ರ್ ವಾಸ್ ಫಾರ್ ಅಸ್. ನನಗಾಗಿರಲಿ ಸೆಕೆಂಡ್ ಹಾಫಲ್ಲಿ ಇನ್ನೊಂದು 2-3 ಜನ ಕ್ಯಾರೆಕ್ಟರ್ಸ್ ಬರ್ದಿದ್ದಾರೆ. ಸೊ ಅವ್ರಿಗೂ ಡೈಲಾಗ್ ಹೊಡೆದಿದ್ದಾರೆ. ಸೊ ದಟ್ ಇಲ್ಲೂ ಕ್ಯಾರೆಕ್ಟ್ರಿಗೆ ಡಿವಿಯೇಟ್ ಆಗಿಲ್ಲ ಡೈಲಾಗು ಅಲ್ವಾ. ನಿಮ್ಗೆ ಡಿವೇಟ್ ಏನಾಗಿಲ್ಲ. ಬಟ್ ಕೆಲವೊಬ್ಬರಿಗೆ ಆ ಥರ ಇದು ಅವ್ರಿಗೆ ಗೊತ್ತಲ್ಲ, ಕಮೆಂಟ್ ಮಾಡೋರು ಹೆಂಗ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಅಷ್ಟೇ ಸರ್. ಅದು ಬಿಟ್ರೆ ಕ್ಯಾರೆಕ್ಟರ್ಗೆ ಹೆಂಗ್ ಬೇಕೋ ಹಂಗೆ ಡೈಲಾಗ್ ಬರ್ದಿದ್ದಾರೆ. ಎಲ್ಲೂ ನೀವು ಕ್ಯಾರೆಕ್ಟರಿಂದ ಡಿವಿಯೇಟ್ ಆಗಿ ಏನು ಎಕ್ಸ್ಟ್ರಾ ಡೈಲಾಗ್ ಹಾಕಿಲ್ಲ, ಇಲ್ಲ ಎಕ್ಸ್ಟ್ರಾ ಸೀನು ಹಾಕಿಲ್ಲ. ಫೈಟು ಅಷ್ಟೇ. ದ ಸ್ಕ್ರೀನ್ ಪ್ಲೇ ಹಸ್ ಬಿನ್ ವಿತ್ ದ ಕ್ಯಾರೆಕ್ಟರ್. ಸೊ ಇಟ್ಸ್ ಅ ವೆರಿ ನೈಸ್ ಬ್ಲೆಂಡ್. ಸಂತೋಷ್ ಸರ್ ಹಿಸ್ ಸ್ಕ್ರೀನ್ ಪ್ಲೇ ಕರೆಕ್ಟ್. ಈಗ ನಿಮಗೆ ರಾಣವ್ ಕ್ಷೀರಸಾಗರ್ ಅನ್ನುವಂತಹ ಒಬ್ಬ ಕಲಾವಿದ, ಸಾಕಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡು ಬಂದಿರುವಂತಹ ಕಲಾವಿದ, ಈ ರೀತಿ ಒಂದು ಅವಕಾಶ ಸಿಗುತ್ತೆ, ಈ ರೀತಿ ಜನ ಮೆಚ್ಚುಗೆಯನ್ನು ಗಳಿಸ್ತಾ ಇರುವಂಥದ್ದು ಅಂದರೆ ಇದನ್ನು ಯಾವುದಕ್ಕೆ ನೀವು ಅಂದರೆ ಕ್ರೆಡಿಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಡೆಸ್ಟಿನಿಗ ಅಥವಾ ಲಕ್ಕಿಗ, ಅಥವಾ ವೆನ್ ಪ್ರಿಪ್ರೇಷನ್ ಮೀಟ್ಸ್ ಲಕ್ ಅಂದರೆ ಸಮಥಿಂಗ್ ಗುಡ್ ಹ್ಯಾಪನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನೀವು ಕೊಡೋದಕ್ಕೆ ಇಷ್ಟಪಡ್ತೀರಾ ಈ ಹೋಲ್ ಕ್ರೆಡಿಟ್ನ, ಅಥವಾ ಹೇಗೆ ಅಂತ? ಸರ್ ಕ್ರೆಡಿಟು ನಾನು ತುಂಬ ಒಂದು ಲಿಸ್ಟ್ ಇದೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಗುರುಗಳಿಗೆ, ಅಂದರೆ ಆ ದೇವರು ಒಂದು ಆಲ್ಮೈಟಿ ಇರ್ಬೋದಲ್ಲ. ಸೊ ಮೇ ಬಿ ನನಗಿಂತ ತುಂಬ ಚೆನ್ನಾಗಿರೋರು ಇದ್ದಾರೆ, ನಮ್ಗಿಂತ ಜಾಸ್ತಿ ಸ್ಟಂಟ್ ಮಾಡೋರು ಇದ್ದಾರೆ, ನನಗಿಂತ ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡೋರು ಇದ್ದಾರೆ. ಬಟ್ ಮೇ ಬಿ ಆ ಯೂನಿವರ್ಸಲ್ಲಿ ಆ ದೇವರು ಅನ್ನೋ ಒಂದು ಶಕ್ತಿ ಯಾವುದೋ ಒಂದು ಆಶೀರ್ವಾದ ಮಾಡಿರ್ಬೋದು. ಆ್ಯಂಡ್ ಮೇಜರ್ಲಿ ಸಂತೋಷ್ ಸರ್, ಆಲ್ ದ ಕ್ರೆಡಿಟ್ ಗೋಸ್ ಟು ಸಂತೋಷ್ ಸರ್, ಹೊಂಬಾಳೆ ಫಿಲಮ್ಸ್ ಆ್ಯಂಡ್ ಯುವ ರಾಜ್ಕುಮಾರ್ ಸರ್. ಬಿಕಾಸ್ ವಿದೌಟ್ ದೀಸ್ 3 ನಾನು ಆ ಟೀಮಲ್ಲಿ ಇರ್ತಿರ್ಲಿಲ್ಲ ಸರ್. ಸೊ all the 3 of them play a vital role for my presence in the team. ಸೊ ಇವ್ರು 3 ಜನಕ್ಕೆ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸರ್ ಸುಮ್ಮನೆ ಒಂದು ಹೇಳ್ಕೊಂಡು ಹೋದರೆ
ಸರ್ ನಾವೆಲ್ಲೋ ಒಂದು ಕಡೆ ಇಮ್ಮಿಡಿಯೇಟಾಗಿ ಹೋಗಿ ಪ್ರಾಕ್ಟೀಸ್ಗೆ ಹೋಗ್ಬೇಕಂದ್ರೆ ಎಷ್ಟೋ ಆಟೋದವ್ರು ಹೆಲ್ಪ್ ಮಾಡಿದ್ದಾರೆ ನಮಗೆ. ಆಟೋ ಚಾಲಕರು ಟಕ್ಕಂತ ಅವ್ರು ಬಿಟ್ಟಾಗ್ಲೇ ಅಲ್ವಾ ನಾವು ಹೋಗೋದು ಆ ಸ್ಪಾಟಿಗೆ, ಅವ್ರು ಹೆಲ್ಪ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಡಯಟ್ ಮಾಡಬೇಕು ಅಂದಾಗ ನಮ್ಮ ಮನೇಲಿ ನಮ್ಮ ತಾಯಿಗೆ ಅನ್ನ ಬೇಡಮ್ಮ ಅಂದರೆ ದೋಸೆ ಹಾಕೊಟ್ಬಿಡ್ಲ ಅಂತಾರೆ. ಎರಡೂ ಒಂದೇ. ಮನೇಲಿ ಹಿಂಸೆ ಆಗ್ಬಿಡು ಸರ್ ಡಯಟ್ ಮಾಡೋಕ್ಕೆ, ಈಚೆ ತಿನ್ಕೊ ಅಂತಾರೆ. ಈಚೆ ಹೋದಾಗ ಹೋಟೆಲಲ್ಲಿ, ಮನೆಯಲ್ಲೇ ಸಿಗದೆ ಇದ್ದಾಗ ಹೋಟೆಲಲ್ಲಿ ಸರ್ವ್ ಮಾಡೋರು, ಹೋಟೆಲಲ್ಲಿ ಅನ್ನ ಬಡಿಸೋರು, ಅದನ್ನು ಪ್ರಿಪೇರ್ ಮಾಡೋರು, ಹೋಟೆಲ್ ಇಂಡಸ್ಟ್ರಿಯವರು, ಅವರು ದೇ ಪ್ಲೇ ಅ ವೈಟಲ್ ರೋಲ್ ಇನ್ ಮೈ ಸಕ್ಸಸ್. ನಾನು ಜಿಮ್ ಟ್ರೈನ್ ಮಾಡಿರೋರು, ಬಾಡಿ ಬಿಲ್ಡರ್ಸು, ಅವರೆಲ್ಲರನ್ನೂ ನೋಡಿ ನಾವು ಹೆಂಗಂದ್ರೆ ಒಂದೊಂದು ಸ್ಮಾಲ್ ಇನ್ಪುಟ್ ಕೊಟ್ಟಿರ್ತಾರೆ ಯಾವುದೋ ಲೈಫಲ್ಲಿ, ಯಾವುದೋ ಒಂದು ಪಾಯಿಂಟಲ್ಲಿ ಇನ್ಪುಟ್ ಅದು ಇಲ್ಲೆಲ್ಲೋ ಯೂಸ್ ಆಗಿರುತ್ತೆ. ಸೊ ಇವರು ಮೇಜರ್ಲಿ ಸರ್ ಈ ಕಷ್ಟಪಡೋ ಶ್ರಮಜೀವಿಗಳು. ಮತ್ತು ನಾನು ಈ ಮಾಸ್ ಹುಡುಗರ ಜೊತೆ ಜಾಸ್ತಿ ಮಿಂಗಲ್ ಆಗ್ತೀನಿ. ಯಾಕಂದರೆ ಅವ್ರ ಜೀವನ ಮಸಾಲ ಇರುತ್ತೆ, ನಾರ್ಮಲ್ ಜೀವನ ಇರಲ್ಲ. ಏನೋ ಒಂದು ಇರುತ್ತೆ, ಏನೋ ಒಂದು ಸ್ಟೋರಿ ಇರುತ್ತೆ. ಆಮೇಲೆ ಅಂಥವರೇ ಥಿಯೇಟ್ರಿಗೆ ಬರೋದು. ಸೊ ಹಾಗಾಗಿ ಎಲ್ಲ ಸ್ವಿಗ್ಗಿ ಡೆಲಿವರಿ ಹುಡುಗರು ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಐ ಕುಡ್ ಲಿವ್ ದಟ್ ಕ್ಯಾರೆಕ್ಟರ್. ಇದೆಲ್ಲದ್ರ ಜೊತೆಗೆ ನನ್ನ ಪ್ರಿಪ್ರೇಷನ್ನು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ನಾನು ಅಪ್ರೋಚ್ ಮಾಡ್ತಿದ್ದೆ. ಹಾಗಾಗಿ ಎಲ್ಲ ಜೊತೆಗೆ ಕೂಡ ಬಂದಿರೋದು. ದೇರ್ ಇಸ್ ನೋ ಒನ್ ರೀಸನ್. ಸೊ ರಾಣವ್ ಅವರೇ, ಆ್ಯಕ್ಚುಲಿ ಒಂದು ಸಕ್ಸಸ್ಫುಲ್ ಜರ್ನಿಗೆ ಒಂದು ಒಳ್ಳೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇವಾಗ ನಿಮ್ಮ ಲೈಫಲ್ಲಿ ಸಿಕ್ಕಿದೆ ಒಂದು ಸಿನಿಮಾ ಜರ್ನಿ ಅಂತ ತಗೊಳ್ಳುವಾಗ. ಈಗ ಅಫ್ಕೋರ್ಸ್ ನೀವೀಗ ಯುವರತ್ನ ಸಿನಿಮಾ ಆಗಿರ್ಬೋದು, ಯುವ ಆಗಿರ್ಬೋದು, ಈಗ ಅಣ್ಣವರ ಕುಟುಂಬದ ಜೊತೆಗೆ ನೀವು ಆ್ಯಕ್ಚುಲಿ ಅಂದರೆ ಕೊಲಾಬ್ರೇಟ್ ಮಾಡಿ ವರ್ಕ್ ಮಾಡಿರೋದ್ರಿಂದ ನಿಮಗೇನು ಅನ್ಸುತ್ತೆ? ಅಂದರೆ ನೀವೀಗ ಪುನೀತ್ ಸರ್ನು ನೀವು ಆ್ಯಕ್ಚುಲಿ ಅವ್ರ ಜೊತೆಗೂ ಅಂದರೆ ವರ್ಕ್ ಮಾಡಿದ್ದೀರಾ, ಒಂದು ತಕ್ಕ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಇದೆ. ಯುವ ಅವ್ರನ್ನೂ ನೋಡಿದ್ದೀರಾ. ಅಂದರೆ ಈಗ ಜನ ಅವರನ್ನು ಈ ರೀತಿಯ ಆಧರಣೆ ತೋರಿಸ್ತಾರಲ್ಲ ಅವ್ರ ಕುಟುಂಬದ ಮೇಲೆ, ಪ್ರತಿಯೊಬ್ಬ ಆ ಕುಟುಂಬದ ಒಬ್ಬ ವ್ಯಕ್ತಿ ಮೇಲೆ ಆ ರೀತಿ ಒಂದು ಪ್ರೀತಿ ಸಂಪಾದನೆ ಮಾಡ್ಕೊಳ್ಬೇಕು ಅಂತಂದರೆ ಏನಿರಬೇಕು? ಆ ಥರದ್ದೊಂದು ಕ್ವಾಲಿಟೀಸ್ ಏನಿರಬೇಕು ಒಬ್ಬ ಮನುಷ್ಯನಿಗೆ ಅಂತ ನೀವೇನು ಕಲ್ತ್ಕೊಂಡಿದ್ದೀರಾ ಅವರಿಂದ ಅಂತ? ಸರ್ ನನ್ನ ಪ್ರಕಾರ ನನಗೇನು ಪ್ರೀತಿ ಕೊಡ್ತಿದ್ದಾರೆ ಅದನ್ನು ಅವ್ರ ಪ್ರೀತಿನೇ ಸರ್. ಅಂದರೆ ಅವ್ರ ಕುಟುಂಬದ ಜೊತೆ ನಾನು ಮಾಡಿದ್ದೀನಲ್ವಾ, ಅದಕ್ಕೋಸ್ಕರ ಆ ಪ್ರೀತಿ. ಸೊ ಹಾಗಾಗಿ ಸರ್ ಏನಿಲ್ಲ ಸರ್, ಎಲ್ಲ ಆ್ಯಕ್ಟ್ರು, ಯಾವುದೇ ಆ್ಯಕ್ಟ್ರ್ ತಗೊಳ್ಳಿ ಸರ್, ಎಲ್ಲ ಆ್ಯಕ್ಟ್ರಲ್ಲೂ ಒಂದು ಕಾಮನ್ ಫ್ಯಾಕ್ಟ್ರಿ ಇರೋದು ಸಿಂಪ್ಲಿಸಿಟಿ ಇರುತ್ತೆ. ಎಲ್ಲೋ ಒಂದು ಕಡೆ ಒಬ್ಬರು ಚೂರು ರೂಢ್ ಆಗಿರ್ಬೋದು, ಅದು ಅವ್ರ ಪರಿಸ್ಥಿತಿಯಿಂದ ರೂಢ್ ಆಗಿರ್ಬೋದು. ಬಟ್ ಎಲ್ಲರೂ ಅವ್ರವ್ರ ಫ್ಯಾನ್ ಸರ್ಕಲ್ಗೆ ಏನಕ್ಕೆ ಇಷ್ಟ ಆಗಿರ್ತಾರೆ ಅಂದರೆ ಅವ್ರದ್ದೊಂದು ಒಳ್ಳೆತನ, ಒಂದು ಒಳ್ಳೆ ಗುಣ, ಅಥವಾ ಅವ್ರದ್ದು ಸಿಂಪ್ಲಿಸಿಟಿ ಇರ್ಬೋದು. ಸೊ ಮೇಜರ್ ಎಲ್ಲ ಬಿಟ್ಟು ಸಿಂಪಲ್ ಆಗಿ ಸರ್, ಅಣ್ಣ ಅವ್ರು ನೋಡಿಲ್ದೇ ಇರೋದೇನೂ ಇಲ್ಲ. ಅಪ್ಪು ಸರು ಹುಟ್ಟಿದಾಗಲೇ ಅಣ್ಣವ್ರ ಪೀಕಲ್ಲಿ ಇದ್ದಿದ್ದು. ಸೊ ಅವ್ರು ನೋಡಿಲ್ದೇ ಇರೋ ಫ್ಯಾನ್ ಬೇಸ್ ಇಲ್ಲ, ಅವ್ರು ನೋಡಿಲ್ದೇ ಇರೋ ಇದಿಲ್ಲ, ಏನೋ ಫೀಲ್ಡ್ ಇಲ್ಲ. ಎಲ್ಲ ಫೀಲ್ಡ್ ನೋಡಿದ್ದಾರೆ, ಬಿಸ್ನೆಸ್ ಎಲ್ಲ. ಇವನ್ ಯುವ ಸರ್ ಅವ್ರ ಗ್ರ್ಯಾಂಡ್ ಸನ್ನು, ಆಯಿತಾ. ಸೊ ಎವ್ರಿ ಒನ್ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಬಿ ದ ನೆಕ್ಸ್ಟ್ ಫ್ಯಾಮಿಲಿದು ಆ್ಯಕ್ಟರ್ ಆ್ಯಂಡ್ ಅ ಸ್ಟಾರ್. ಸೊ ಅವರು ಎಲ್ಲ ನೋಡಿದ್ದಾರೆ. ಇಷ್ಟೆಲ್ಲ ನೋಡಿದ್ರು ನಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರಲ್ಲ ಸರ್, ಅದು ಅವ್ರ ದೊಡ್ಡ ಗುಣ. ಅದಕ್ಕೆ ಅವ್ರಿಗೆ ಇಷ್ಟು ಫ್ಯಾನ್ ಬೇಸು, ಈ ಫ್ಯಾನ್ ಬೇಸ್ ಇರೋ ಕಾರಣ ಅದೇ ಅಂತ ನಂಗೆ ಅನ್ಸುತ್ತೆ. ಕರೆಕ್ಟ್. ಇನ್ಫ್ಯಾಕ್ಟ್ ಈಗ ಸಿನಿಮಾ ಅಂತ ತಗೊಳ್ಳುವಾಗ ಏನೊಂದು ನಿಮ್ಮಿಬ್ಬರ ಮಧ್ಯೆ ಟಗ್ ಆಫರ್ ಆಗ್ತಿರುತ್ತೆ, ಅದು ಜನರಲ್ ಆಗಿ ನಮಗೆ ಎಲ್ಲ ಕಾಲೇಜ್ಗಳಲ್ಲೂ ನಡೆಯುವಂಥದ್ದೇ. ಎಸ್ಪೆಷಲಿ ಲೋಕಲೈಟ್ಸ್, ಹಾಸ್ಟೆಲೈಟ್ಸ್ ಅದು ಇರುತ್ತೆ. ಏನೋ ಒಂದು ಕಿರಿಕಿರಿ ಚಿರಿಪಿರಿ ಏನೋ ಒಂದು ಹಾಗೆ ಆಗುತ್ತೆ. ಎಸ್ಪೆಷಲಿ ನೀವೀಗ ಅಲ್ಲಿ ಈಗ ಯುವ ಅವ್ರನ್ನ ಗರ್ಲ್ಫ್ರೆಂಡ್ ಅವ್ರನ್ನ ಛೇಡಿಸುವಂಥ ಸೀನ್ ಆಗಿರ್ಬೋದು. ಎಸ್ಪೆಷಲಿ ಆ ಒಂದು DJ ನೈಟ್ ಫೈಟ್ ಇಸ್ ದ ಹೈಲೈಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ. ಸೊ ಅದರ ಒಂದು ಮೇಕಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋದಾದರೆ ಸರ್, ಫೈಟ್ ಸೀಕ್ವೆನ್ಸಿಗೆ ಅದೇ ಹೇಳಿದ್ನಲ್ಲ, ಅರ್ಜುನ್ ಮಾಸ್ಟ್ರು ಎಲ್ಲ ಪ್ರಿಪೇರ್ಡ್ ಆಗಿ ಬಂದಿದ್ರು ಸರ್. ಲೈಟಿಂಗು, ವಾಟ್ ಮೇಕ್ಸ್ ಇಟ್ ಲುಕ್ ಅಮೇಝಿಂಗ್ ಇಸ್ ದ ಲೈಟಿಂಗ್. ಶ್ರೀಶಾ ಸರು ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲ್ಡ್ ಆಗಿ ಮಾಡಿದ್ರು ಸರ್. ಆರ್ಟ್ ವರ್ಕು ವಿಶ್ವಾಸ್ ಸರ್ ಒಂದು DJ ಫೈಟ್ ಅಂತ ಮೆನ್ಷನ್ ಮಾಡಿದ್ರಿ ನೀವು. DJ ಫೈಟು ಒಂದ್ಸತಿ ಸೆಟ್ ಹಾಕಿದ್ರು, ಮಳೆ ಬಂದು ಯಾಕೋ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಇನ್ನೂ ಸಕ್ಕದಾಗಿ ಕಾಣಿಸೋ ಥರ ಇರಬೇಕು ಈ DJ ಪಾರ್ಟಿ ಅಂತೇಳಿ ಮತ್ತೆ ಅದು 2 days ಆದ ಮತ್ತೆ ಬ್ರೇಕ್ ಮಾಡಿ ಮತ್ತೆ ಸೆಟ್ ಮಾಡಿದ್ದು. ಸೊ ಆ ಟೀಮ್ ವಾಸ್ ವೆರಿ ಕೀನ್ ಆನ್ ಗೆಟಿಂಗ್ ಇಟ್ ಪರ್ಫೆಕ್ಟ್. ಸ್ಮಾಲ್ ಡೀಟೇಲಿಂಗು ತುಂಬ ಪ್ಲೇ ಆಗುತ್ತೆ ಸರ್ ಇದರಲ್ಲಿ. ಇಟ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ಫಿಲ್ಮ್ ಮೇಕಿಂಗ್. ಸೊ ಆ ಸ್ಮಾಲೆಸ್ಟ್ ಡೀಟೇಲಿಂಗು ಮಿಸ್ ಆಗಬಾರ್ದು ಅಂತ ಆ ಮೇಕಿಂಗ್ ಮಾಡೋದು. ಸೊ ಆ ವರ್ಕ್ ಸರ್ ಇಡೀ ಸೆಟ್ಟಲ್ಲಿ ಎಲ್ಲರೂ ಇದು ನನ್ನ ಸಿನಿಮಾ ಅಂತ ಮಾಡ್ತಿದ್ರು. ಸಂತೋಷ್ ಸರ್ ಆಗಿರಲಿ, ಒಬ್ಬೊಬ್ಬರು ಲೈಟ್ ಆಫೀಸರ್ಗಳಾಗಿರಲಿ, ಕ್ಯಾಮ್ರಾ ಕ್ರೂ ಮೆಂಬರ್ಸ್ ಆಗಿರಲಿ, ಫೈಟರ್ಸ್ ಆಗಿರಲಿ, ಎಲ್ಲರೂ ನಮ್ಮ ಸಿನಿಮಾ ಥರ ಮಾಡ್ತಿದ್ರು. ಆಯ್ತಾ, ಅವ್ರ ಸಿನಿಮಾ ಇವ್ರ ಸಿನಿಮಾ ನಮ್ಮ ಸಿನಿಮಾ. ಸೊ ಆ ಇಡೀ ಎಫರ್ಟು ಡೇ ಆ್ಯಂಡ್ ನೈಟ್ ವರ್ಕಲ್ಲಿ ಗೊತ್ತಾಗ್ತಿತ್ತು. ಯಾರು ಎಲ್ಲೂ ಸರ್ ಮಿಡ್ ನೈಟ್ ಶೂಟ್ ಆಗಿರಲಿ, ಮಾರ್ನಿಂಗ್ ಶೂಟ್ ಆಗಿರಲಿ, ಅರ್ಲಿ ಮಾರ್ನಿಂಗ್ ಶೂಟ್ ಆಗಿರಲಿ, ಒಂಚೂರು ಪ್ರೋಸೆಸ್ ಸ್ಲೋ ಆಗಿಲ್ಲ, ಒಂದು ಕಡೆನೂ ನಿಂತಿಲ್ಲ.
ಒಂದು ವರ್ಷದಲ್ಲಿ ಸಿನಿಮಾ ಮುಗ್ದು ರಿಲೀಸ್ ಆಗಿದೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಸಿನಿಮಾ ಶೂಟ್ ಮಾಡಿದ್ದಾರೆ. ಕರೆಕ್ಟ್. ಇನ್ನು ಆ್ಯಕ್ಚುಲಿ ಯುವ ಅವರ ಬಗ್ಗೆ ಅಂದರೆ ಸಾಕಷ್ಟು ಈಗ ಅಭಿಮಾನಿಗಳು ಅಂದರೆ ಯುವ ಅವರಲ್ಲಿ ಅಪ್ಪು ಸರ್ನ ಕಾಣ್ತಾ ಇದ್ದಾರೆ. ಅಂದರೆ ಈವನ್ ಫೈಟ್ಸಲ್ಲಿ ನಮಗೆ ಎಕ್ಸಾಕ್ಟ್ಲಿ ಹೇಳಬೇಕು ಅಂತಂದರೆ ಸೊ ಅವರ ಒಂದು ಪಂಚ್ ಇರ್ಬೋದು ಅಥವಾ ಆ ಟ್ರಿಪಲ್ ಕಿಂಕ್ ಮಾಡುವಂತಹ ಶೈಲಿ ಇರ್ಬೋದು, ಅದರಲ್ಲೆಲ್ಲ ಅಪ್ಪು ಸರ್ನ ಜ್ಞಾಪಿಸ್ತಾ ಇದ್ದಾರೆ ಅವರು. ಇನ್ ಟರ್ಮ್ಸ್ ಆಫ್ ಅವರ ಬಿಹೇವಿಯರಲ್ಲೂ ಕೂಡ ಅಂದರೆ ಆ ಇಡೀ ಕುಟುಂಬದಲ್ಲೇ ಆ ಒಂದು ಬಿಹೇವಿಯರ್ ಇದೆ, ಒಂದೇ ರೀತಿ ಅವ್ರು ಬಿಹೇವ್ ಮಾಡ್ತಾರೆ, ಎಲ್ಲರೂ ತುಂಬ ಸಿಂಪಲ್ಲೇ ಆ ಥರದ್ದೆಲ್ಲ. ನಿಮಗೆ ಆ್ಯಕ್ಚುಲಿ ಇಬ್ಬರ ಜೊತೆಗೂ ಅಪ್ಪು ಸರ್ ಜೊತೆಗೂ ಮತ್ತು ಯುವ ಅವ್ರ ಜೊತೆಗೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಂದರೆ ಸಾಮ್ಯತೆ ಇರೋದು ತಪ್ಪೇನಲ್ಲ, ಬಟ್ ಅವ್ರದೇ ಆದಂತಹ ಸಪ್ರೇಟ್ ಐಡೆಂಟಿಟಿ ಕೂಡ ಇದೆ ಯುವ ಅವರಿಗೆ. ಬಟ್ ನಿಮಗೆ ಅನಿಸಿದ್ದು ಸಿಮಿಲಾರಿಟಿ ಅಂದರೆ ಅಪ್ಪು ಸರಲ್ಲಿ ಯುವ ಸರಲ್ಲಿ ಇದು ಸಿಮಿಲರ್ ಇದೆಯಲ್ಲ ಇಬ್ಬರ ಮಧ್ಯೆ ಅನಿಸಿದ್ದು ಏನು ಅಂತ? ಸರ್ ನಾನು ಯುವರತ್ನದಲ್ಲಿ ಅಪ್ಪು ಸರ್ ಜೊತೆ ಫೈಟ್ ಮಾಡಿರಲಿಲ್ಲ. ಫೈಟ್ ನೋಡಿದ್ದೆ, ಸ್ಟೂಡೆಂಟ್ ಥರ ನಿಂತ್ಕೊಂಡು ನೋಡಿದ್ದೆ ಫ್ರೇಮಲ್ಲಿ. ಸೊ ಹಾಗಾಗಿ 108 ದಿನ ನೋಡಿದ್ವಿ ಅಪ್ಪು ಸರ್ ಆ್ಯಕ್ಟಿಂಗ್, ಅವ್ರ ಮ್ಯಾನರಿಸಮ್, ಅವ್ರು ಹೆಂಗಿದ್ದಾರೆ. ಸರ್ ರಿಯಲ್ ಲೈಫ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇಬ್ಬರು ಸೇಮ್ ಸರ್. ಓಕೆ. ಬೋತ್ ಆರ್ ಸೇಮ್, ಬೋತ್ ಆರ್ ವೆರಿ ಹಂಬಲ್. ಯಾವುದೇ ಆರ್ಟಿಸ್ಟ್ಗೂ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಆರ್ಟಿಸ್ಟ್ ಆಗಿರಲಿ, ಅವ್ರ ಅಭಿಮಾನಿಗಳಿಗಂತೂ ಅವರು ದೇವ್ರ ರೂಪದಲ್ಲಿ, ಸರ್ ಹೆಂಗೆ ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿಗಳೇ ದೇವರು ಅಂತ, ಅಭಿಮಾನಿ ದೇವ್ರುಗಳು ದೇವ್ರ ಥರನೇ ಟ್ರೀಟ್ ಮಾಡ್ತಾರೆ ಸರ್ ಅವರು. ನೀವು ರಿಯಲಿಸ್ಟಿಕ್ ನೀವು ನೋಡಿರ್ತಾ ಇದ್ರು, ಅವ್ರ ಜೊತೆ ನೀವು ಮಾತಾಡಿದ್ರು ದೇ ಟ್ರೀಟ್ ಅಸ್ ಲೈಕ್ ಫ್ಯಾಮಿಲಿ. ಸೊ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಮನ್ ಆಗಿದೆ. ಬಟ್ ಫೈಟ್ ಬಂದಾಗ ಅಪ್ಪು ಸರ್ ಸ್ಟೈಲ್ ಬೇರೆದಿದೆ, ಯುವ ಸರ್ ಸ್ಟೈಲ್ ಬೇರೆದಿದೆ. ಫಿನಿಶಿಂಗು ಒಂದು ವಿಸಿಲ್ ಹೊಡಿಬೇಕು ಅನ್ಸುತ್ತೆ ಇಬ್ರಿಗೂ. ನಾನೇ ಸಿನಿಮಾ ನೋಡ್ಬೇಕಾದ್ರೆ ಎಷ್ಟೊಂದು ಪಾಯಿಂಟಲ್ಲಿ ನನಗೆ ಹೊಡೆದಾಗ ನಾನೇ ವಿಸಿಲ್ ಹೊಡೆದಿದ್ದೀನಿ, ಯಾಕಂದರೆ ಅವ್ರ ಫಿನಿಶಿಂಗ್ ಹಂಗಿರುತ್ತೆ. ಆ್ಯಂಡ್ ದಟ್ ಎಫರ್ಟ್ ಹಿ ಪುಟ್ಸ್ ಇನ್ ಎಲ್ಲ. ಸೊ ಹಾಗಾಗಿ ಸಿಮಿಲಾರಿಟೀಸ್ ಅಂದರೆ ಕ್ಯಾರೆಕ್ಟರ್ ವೈಸ್ ಸಿಮಿಲಾರಿಟೀಸ್ ಇದೆ. ಆಮೇಲೆ ನೀವು ಹೇಳ್ದಂಗೆ ಟ್ರಿಪಲ್ ಕಿಕ್ಕು ಅದೆಲ್ಲ ಸರ್ ಎಫರ್ಟ್, ದ ಎಫರ್ಟ್ ದಟ್ ಅಪ್ಪು ಸರ್ ಯೂಸ್ ಟು ಪುಟ್ ಇನ್ ಟು ಮೇಕಿಂಗ್ ಅ ಫಿಲಮ್ ಆ್ಯಂಡ್ ಯುವ ಸರ್ ಗಿವ್ಸ್ ಇನ್ ಟು ಮೇಕಿಂಗ್ ಅ ಫಿಲಮ್, ಆ ಎಫರ್ಟ್ ಇಬ್ಬರದು ಅದು ಸಿಮಿಲರ್. ಬಟ್ ಸ್ಟೈಲು, ಆ ಮ್ಯಾನರಿಸಮ್ ಎಲ್ಲ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಆ ಡೈಲಾಗ್ ಡೆಲಿವರಿ ಎಲ್ಲ ಇವ್ರದ್ದು ಬೇರೆ ಶೈಲಿ ಇದೆ, ಅವ್ರ ಬೇರೆ ಶೈಲಿ ಇದೆ. ಬಟ್ ಎರಡೂ ವರ್ತ್ ವಿಸಿಲ್ಲು. ಹೌದೌದು. ಇದು ರಾಣವ್ ಅವರ ಪರ್ಫಾರ್ಮೆನ್ಸ್ ಜೊತೆಗೇನೆ ಅವರ ಹೇರ್ ಸ್ಟೈಲ್ ಕೂಡ ತುಂಬ ಆ್ಯಕ್ಚುಲಿ ಜನರನ್ನ ಆಕರ್ಷಿಸಿತ್ತು ಅಂತಲೇ ಹೇಳ್ಬೋದು. ಸೊ ಎಷ್ಟು ಕಷ್ಟ ಇತ್ತು ಆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಸೊ ನಿಮಗೆ ಇಷ್ಟನಾ ಅದು ಹೇರ್ ಸ್ಟೈಲು ಹೇಗೆ ಅಂತ? ಚೆನ್ನಾಗಿದೆ, ಜನರು ಇಷ್ಟಪಡ್ತವ್ರೆ. ಸೊ ಹಾಗಾಗಿ ಓಕೆ. ಬಟ್ ಮುಂದಿನ ಚಿತ್ರಗಳಲ್ಲಿ ಏನಾದರೂ ಬೇರೆ ಹೊಸದು ಸರ್, ಈ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಮೈಂಡಲ್ಲಿ ಇತ್ತು ಸರ್, ಯಾವ್ದು ಮೇಜರ್ ರೋಲ್ ಸಿಕ್ಕಿದಾಗ ಏನೋ ಯೂನಿಕ್ ಆಗಿ ಮಾಡಬೇಕು ಅಂತ ಇತ್ತು. ಬಿಫೋರ್ ಐ ಗಾಟ್ ದ ರೋಲ್ ಗೋವಾಗೆ ಹೋಗಿದ್ದೆ ಸರ್ ನಾನು, ಏನೋ ಬೇರೆ ಶೂಟ್, ಅದು ಆ್ಯಡ್ ಶೂಟಿಗೋ ಏನಕ್ಕೆ ಹೋಗಿದ್ವಿ. ಹೋಗಿದ್ದಾಗ ಅಲ್ಲಿ ಬೀಚಲ್ಲಿ ಇವರು ಎಣಿತಾರೆ ಕೂದಲು. ಸೊ ಇದು ಮಾಡಿಸೋಣ ಹೆಂಗಿರುತ್ತೆ ನೋಡೋಣ ಅಂತ, ಲಾಂಗ್ ಹೇರ್ ಇತ್ತು. ಸೊ ಮಾಡಿಸೋಣ ಅಂತ ಮಾಡಿಸಿ ಒಂದು ಫೋಟೋ ತೊಗೊಂಡಿದ್ದೆ. ವೆನ್ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಯುವ, ಡಿಸ್ಕಸ್ ಮಾಡ್ಬೇಕಾದ್ರೆ ಸರ್ ಈ ಥರ ಹೇರ್ ಸ್ಟೈಲ್ ಮಾಡಿದ್ರೆ ಹೆಂಗಿರುತ್ತೆ ಸರ್ ಅಂತೆಲ್ಲ ಒಂದು ಫೋಟೋ ತೋರಿಸ್ದೆ. ಟೀಮ್ ಮೆಂಬರ್ಸ್ ಲೈಕ್ ಇಟ್, ಏನಾದರೂ ಯೂನಿಕ್ ಆಗಿರುತ್ತೆ ಅಂತ. ಅದನ್ನು ಹೆಂಗೆ ಇನ್ನೊಂಚೂರು ಇಂಪ್ರೊವೈಸ್ ಮಾಡ್ಬೋದು, ಏನಿದೆ ಇದ್ರ ಬಗ್ಗೆ ಅಂತೆಲ್ಲ ನೋಡಿ ದೆನ್ ವಿ ಡಿಡ್ ಅ ಸ್ಟಡಿ ಅಬೌಟ್ ಇಟ್. ಅಂದರೆ ಇಡೀ ಟೀಮ್ ಡಿಸ್ಕಸ್ ಮಾಡಿ, ಬ್ರೇಡಿಂಗಲ್ಲಿ 3 ಥರದ್ದಿರುತ್ತೆ. ಒಂದು ನಾರ್ಮಲ್ ಬ್ರೇಡಿಂಗು, ಒಂದು ಕಾರ್ನ್ ರೋಸ್ ಅಂತ, ಇನ್ನೊಂದು ಡ್ರೆಡ್ ಲಾಕ್ಸ್ ಅಂತ. ಡ್ರೆಡ್ ಲಾಕ್ಸ್ ಬಂದು ಪರ್ಮನೆಂಟ್, ಓಕೆ, ಅದು ನೀವು ತೆಗಿಯೋಕ್ಕಾಗಲ್ಲ. ಬ್ರೇಡಿಂಗು ಕಾರ್ನ್ ರೋಸ್ ತೆಗಿಬೋದು, ಟೆಂಪ್ರವರಿ. ಸೊ ಇದು ಕಾರ್ನ್ ರೋಸ್ ಅಂತ ಸರ್. ಇಟ್ಸ್ ಅನ್ ಆಫ್ರಿಕನ್ ಆರ್ ಫ್ರೆಂಚ್ ಸ್ಟೈಲ್ ಆಫ್ ಬ್ರೇಡಿಂಗ್ ಇದು. ಸೊ ಇದನ್ನ ಒಂದ್ಸತಿ ಮಾಡಿದ್ವಿ, ಲುಕ್ ಟೆಸ್ಟಲ್ಲೆಲ್ಲ ಇದು ಓಕೆ ಆಗಿತ್ತು. ಸೊ ದ ಟೀಮ್ ಡಿಸೈಡೆಡ್ ಓಕೆ ವಿಲ್ ಗೋ ವಿತ್ ದಿಸ್ ಹೇರ್ ಸ್ಟೈಲ್ ಅಂತೇಳಿ. ತುಂಬ ಪೇನ್ ಆಗುತ್ತಾ ಹೇಗೆ? ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ. ಬಟ್ ಅವರು ಕಟ್ಟಬೇಕಾದ್ರೆ ಪೇನ್ ಆಗುತ್ತೆ. ಆಮೇಲೆ ಸ್ವಲ್ಪ ಓಕೆ, ಹೆಡ್ಡೇಕ್ ಎಲ್ಲ ಬರುತ್ತೆ. ಏನು ಸರ್ ಇವಾಗ ಇಷ್ಟು ಜನರು ಪ್ರೀತಿ, ಅವರು ಇಷ್ಟೆಲ್ಲ ಇಷ್ಟಪಡ್ತಿದ್ದಾರೆ ಅಂದಮೇಲೆ ಅದೆಲ್ಲ ಪೇನ್ ಎಲ್ಲ ಮರ್ತಾಗೋದು ಸರ್. ಕರೆಕ್ಟ್. ಈಗ ರಾಣವಾಗಿ ಈ ರೀತಿ ಒಂದು ಹೇರ್ ಸ್ಟೈಲ್ ಅಲ್ಲಿ ಕಾಣಿಸ್ಕೊಂಡ್ರೆ ನಾವು ಆಲ್ಮೋಸ್ಟ್ 1.5 hour ಬ್ರೇಡ್ ಮಾಡಬೇಕು. ಫೈನಲ್ ಲುಕ್ ಈ ತರ ಬರೋದಕ್ಕೆ. ಹೌದು, ನಾರ್ಮಲ್ ಹೇರ್ ಇಂದ ಈ ತರ ಬ್ರೇಡ್ ಮಾಡೋದಕ್ಕೆ 1.5 hour ಬೇಕು. ಸೊ ರಾಣವ್ ಪಾತ್ರದಲ್ಲಿ ಈ ರೀತಿ ಹೇರ್ ಸ್ಟೈಲ್ ಅಲ್ಲಿ ಕಾಣಿಸ್ಕೊಂಡ್ರಿ. ನಾವು ಇಂಟ್ರೋ ಕೊಡುವಾಗಲೇ ನಾನು ಹೇಳಿದೆ ಆ್ಯಕ್ಚುಲಿ, ಅಂದರೆ ಹೀರೋ ಆಗುವಂತಹ ಲಕ್ಷಣ ಕೂಡ ನಿಮ್ಮಲ್ಲಿದೆ, ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ ಇದೆ, ಮಾಡಬಹುದು ಆ ಥರದ್ದೆಲ್ಲ. ಸೊ ಏನು ಅವಕಾಶಗಳು ಹೇಗೆ ಬರ್ತಾ ಇದೆ ಯುವ ಸಿನಿಮಾ ಆದಮೇಲೆ ಅಂತ? ಸರ್ ಹೀರೋ ಅನ್ನೋದಕ್ಕಿಂತ ಐ ವುಡ್ ಗಿವ್ ಪ್ರಿಫರೆನ್ಸ್ ಟು ದ ಕ್ಯಾರೆಕ್ಟರ್. ಸ್ಟೋರಿ ಇಸ್ ದ ಹೀರೋ ಅಕಾರ್ಡಿಂಗ್ ಟು ಮೀ. ವಾಟ್ ಎವರ್ ಸ್ಟೋರಿ ಇಟ್ ಈಸ್, ಸ್ಟೋರಿ ಇಸ್ ದ ಹೀರೋ. ಅದರಲ್ಲಿ ಯಾವ ಕ್ಯಾರೆಕ್ಟರ್ ಆ ಸ್ಟೋರಿನ ಡ್ರೈವ್ ಮಾಡ್ತಾನೆ ಅವ್ನು ಹೀರೋ ಆಗಿರ್ಬೋದು. ಸೊ ನನಗೆ ಸ್ಟೋರಿ, ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ, ಒಂದು ವೆಯ್ಟೇಜ್ ಇರೋವಂಥ ಕ್ಯಾರೆಕ್ಟ್ರು. ಆಮೇಲೆ ನಮ್ಮ ಗ್ರಾಫಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ, ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ದೆನ್ ಪಾತ್ರಗಳು ಮಾಡ್ತಿದ್ದೆ.
ಚಿಕ್ಕ ಚಿಕ್ಕ ಪಾತ್ರಗಳಿಂದ, ಕ್ಯಾಮಿಯೋ ರೋಲ್ಸ್ ಥರ ಇದ್ದಿದ್ದು ಚಿಕ್ಕ ಚಿಕ್ಕ ಪಾತ್ರಗಳಿಂದ ಒಂಚೂರು ರೆಕಗ್ನೈಸ್ ಆಗುವಂಥ ಪಾತ್ರಗಳು ಮಾಡಿದೆ. ಇವಾಗ ವಿಲನ್ ಆಗಿ ಮಾಡಿದ್ದೀನಿ. ಸೊ ಇದರಿಂದ ಗ್ರಾಫ್ ಮೇಲೆ ಅಂದರೆ ಇನ್ನೊಂಚೂರು ರಿಜಿಸ್ಟರ್ ಆಗುವಂಥ ಕ್ಯಾರೆಕ್ಟ್ರು, ವಿಭಿನ್ನ ಪಾತ್ರಗಳು. ಅಂದರೆ ಈಗ ಸರ್ ಒಬ್ಬ ರಿಚ್ ಬಾಯ್, ರಿಚ್ ಲುಕ್ಕು, ಒಬ್ಬ ಕಾಲೇಜ್ ರೌಡಿ ಥರ ಮಾಡಿದ್ದೆ. ವಿಭಿನ್ನ ಪಾತ್ರ, ಇನ್ನೊಂಚೂರು ಡೈವರ್ಸಿಫೈಡ್ ರೋಲ್ಸ್ಗಳು ಸಿಕ್ಕಿದ್ರೆ ಮಜಾ ಇರುತ್ತೆ ಸರ್, ಪ್ರಿಪ್ರೇಷನ್ಗೂ ಮಜಾ ಇರುತ್ತೆ. ಆಮೇಲೆ ಆಡಿಯನ್ಸನ್ನು ಏನಾದರೂ ಹೊಸದು ನೋಡ್ತಾರೆ. ಸೊ ಹಂಗಾಗಿ ಅದಕ್ಕೂ ಒಂದು 2-3 ಸ್ಟೈಲಿಂಗ್ನು ರೆಡಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಏನಾದರೂ ಬಂದರೆ ಅಂತ. ಅಲ್ಲ, ಇನ್ನು ರಾಣವ್ ಅವರೇ, ಆ್ಯಕ್ಚುಲಿ ವಿ ಆರ್ ಇನ್ ಎ ಟೈಮ್ ವೇರ್. ಅಂದರೆ ಯಾವ ರೀತಿ ಅಂತಂದರೆ, ಈಗ ಚಿತ್ರರಂಗವನ್ನು ಒಂದು ರೀತಿ ನಾನು ಬ್ರೆಡ್ ಆ್ಯಂಡ್ ಬಟರ್, ಅಂದರೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗಿ ನಂದೇನೋ ಒಂದು ನಿಚ್ಚನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಒಳ್ಳೆ ನಟನಾಗಿ ಗುರುತಿಸ್ಕೊಂಡು ನಾನು ಬದುಕ್ತಾ ಹೋಗ್ತೀನಿ ಅಂತ ಅಂದ್ಕೊಳ್ಳೋದೇ ಸ್ವಲ್ಪ ರಿಸ್ಕ್ ಅನ್ನೋ ಥರ ಒಂದು ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಅಂಥ ಸಂದರ್ಭದಲ್ಲಿ ನೀವೊಂದು ಜರ್ನಿ ಹೇಳಿದ್ರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಫಸ್ಟ್, ಆ ಥರದ್ದೆಲ್ಲ ಅಂತ. ಸೊ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಬೇಡ, ಇದು ನಾರ್ಮಲ್ ಏನು ಒಂದು 10 to 5 ಒಂದು ಏನು ಜಾಬ್ ಥರ ನೋಡಿಕೊಂಡು, ಅಥವಾ ಏನೋ ಬೇರೆ ಒಂದು ಸೆಟಲ್ಡ್ ಲೈಫ್ ಏನಾದರೂ ಲೀಡ್ ಮಾಡಿಬಿಡೋಣ, ಬೇಡ ಇದೇನೋ ವರ್ಕೌಟ್ ಆಗ್ತಿಲ್ಲ, ಆ ಥರ ಯಾವತ್ತಾದ್ರೂ ಅನಿಸಿದ್ಯಾ? ಯಾವತ್ತಾದ್ರೂ ವಾಪಸ್ ಹೋಗಬೇಕು ಅಂತ ಅನಿಸಿದ್ಯಾ? ಸರ್ ಆ ಥರ ಯಾವತ್ತೂ ಅನಿಸಿಲ್ಲ ಸರ್. ನಾವು ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದೇ ಇದೇ ಮಾಡಬೇಕು ಅಂತ ಬಂದಿರೋದು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ, ಗ್ರ್ಯಾಜುಯೇಟೆಡ್ ಆ್ಯಸ್ ಅನ್ ಮೆಕ್ಯಾನಿಕಲ್ ಇಂಜಿನಿಯರ್. CET ಸೀಟಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಕ್ತು. ಬಟ್ ನಾವು ಇಂಜಿನಿಯರಿಂಗ್ ಮಾಡಿರೋದು ನಮ್ಮ ಮನೇಲಿ ಕಂಡೀಷನ್ ಹಾಕಿದ್ರು, ಇಂಜಿನಿಯರಿಂಗ್ ಮುಗಿಸಿದ್ರೆ ಸಿನಿಮಾ ಕಳಿಸ್ತೀವಿ ಅಂತ. ಸೊ ಸಿನಿಮಾಗೋಸ್ಕರ ಇಂಜಿನಿಯರಿಂಗ್ ಮಾಡಿದ್ದು ನಾವು. ಸೊ ಹಾಗಾಗಿ ನಮ್ಗೆ ಯಾವತ್ತೂ ಆ ಥರ ಫೀಲೇ ಬಂದಿಲ್ಲ. ನಮಗೆ ಯಾವತ್ತೂ ಈ ಕಷ್ಟ ಇಲ್ಲ ಏನೋ ಒಂದು ಬೇಜಾರಾಗ್ತಿದೆ, ಯಾರೋ ಒಬ್ರು ಹಂಗ್ಸಿದ್ರು ಇಲ್ಲ ಯಾರೊಬ್ರು ಕೆಳಗೆ ಬೀಳ್ಸಿದ್ರು ಒಂದಷ್ಟು ಜನರ ಮುಂದೆ ಅಂದಾಗೆಲ್ಲ, ನಾವು ಸ್ಟಾರ್ ಆದಾಗ ಇದನ್ನೆಲ್ಲ ಸ್ಟೋರಿಯಾಗಿ ಹೇಳ್ಬೋದು ಅಂತ ಆ ಥರ ಜೋಶ್ ತೊಗೊಂಡು ನಾವು ಅದನ್ನು ಹಂಗೆ ಜೋವಿಯಲ್ಲಾಗೆ ಕ್ಯಾರಿ ಮಾಡಿದ್ವಿ. ನೆವರ್ ಫೆಲ್ಟ್ ಇಲ್ಲ ನಾವು ಬೇರೆ ಫೀಲ್ಡ್ ಹೋಗಬೇಕು ಅಂತೆಲ್ಲ. ನಾವು ಹುಟ್ಟಿರೋದೇ ಇದಕ್ಕೋಸ್ಕರ ಅಂತ ಅಂದ್ಕೊಂಡು ನಾವು ಮಾಡ್ತಿದ್ವಿ. ಆ್ಯಂಡ್ ಸರ್ ಇನ್ನೊಂದೇನೆಂದರೆ, ಈ ಆರ್ಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಅಡಿಕ್ಷನ್. ನಿಮ್ಗೆ ಅಷ್ಟು ಈಸಿಯಾಗಿ ಈಚೆ ಹೋಗೋಕ್ಕಾಗಲ್ಲ, ಇಟ್ಸ್ ಅನ್ ಅಡಿಕ್ಷನ್. ಆ್ಯಂಡ್ ನಾವು ಇವಾಗ ಅರ್ಧ ನೀರು ಹೊಡೆದ್ಬಿಟ್ಟಿದ್ದೀವಿ ಈಜು, ಆಯಿತಾ? ಸೊ ನಾವು ಉಲ್ಟಾ ಹೋಗ್ಬೇಕಂದ್ರೂ ಅರ್ಧ, ಮುಂದೆ ಹೋಗ್ಬೇಕಂದ್ರೂ ಅರ್ಧ, ಮುಂದೆ ಏನೇ ಇದ್ರೂ ಹೊಡಿಯೋಣ. ಆ್ಯಂಡ್ ಹ್ಯಾವ್ ಕಮ್ ಫಾರ್ ದಿಸ್. ಬಿದ್ದರೂ ನಾವು ಸಮುದ್ರದಲ್ಲೇ ಬಿಡಬೇಕು, ಈಚೆ ಬೇರೆ ರೀಸನಿಂದ ಬಿದ್ವಿ ಅಂತ ಆಗಬಾರ್ದು ಅಂತ. ಸೊ ನಾವು ಬೀಳಲ್ಲ ಸರ್, 100%. ವಿ ಹ್ಯಾವ್ ಅ ನೇಮ್, ವಿಲ್ ಹೋಪ್ಫುಲಿ ವಿತ್ ಆಲ್ ಯುವರ್ ಸಪೋರ್ಟ್, ಕರ್ನಾಟಕ ಜನತೆಯ ಸಹಕಾರ ಹಾಗೂ ಎಲ್ಲ ನಮ್ಮ ಗುರುಗಳು, ಆಮೇಲೆ ಎಲ್ಲ ಡೈರೆಕ್ಟರ್ಸ್ ಸಹಕಾರದೊಂದಿಗೆ ಏನು ಅನ್ಕೊಂಡಿದ್ದೀವೋ ಅದಾಗಲಿ ಅಂತ. ರಾಣವ್ ಅವರು ಯುವಾದಲ್ಲಿ ಮಂಗಳೂರು ಹುಡುಗನ ಪಾತ್ರ ಮಾಡಿದ್ದಾರೆ. ರಿಯಲ್ ಲೈಫಲ್ಲಿ ನಿಮ್ಮ ಹಿನ್ನೆಲೆ ಏನು ಎಕ್ಸಾಕ್ಟ್ಲಿ? ಯಾವ ಊರಿನವ್ರು ನೀವು? ಸೊ ಹೆಂಗೆ ಬಂದ? ಸರ್ ನಾನು ಹುಟ್ಟಿರೋದು ಮೈಸೂರು ಸರ್. ಮೈಸೂರಲ್ಲಿ ಹುಟ್ಟಿದ್ದು, ಬೆಂಗಳೂರಲ್ಲೇ ಬೆಳೆದಿರೋದು, ಶ್ರೀರಾಮ್ಪುರದಲ್ಲಿ ಬೆಳೆದಿರೋದು. ಇಂಜಿನಿಯರಿಂಗ್ ಮಾಡಿದ್ದು ಯಾವ ಕಾಲೇಜು? ಇಲ್ಲಿ ಮೆಕ್ಯಾನಿಕಲ್ MSRIT ಸರ್, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಇಂಜಿನಿಯರಿಂಗ್ ಮಾಡಿದ್ದು. ಇಲ್ಲಿ ಬಸವೇಶ್ವರ, ಲೇಟರ್ ಆಫ್ ಬಸವೇಶ್ವರ ಹುಡುಗ. ಸೊ ನಾವು ಇಲ್ಲೇ ಪಕ್ಕ ಲೋಕಲ್ ಬೆಂಗಳೂರು ಹುಡುಗ. ನಮಗೆ ಮಂಗಳೂರು ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಒಂದಷ್ಟು ಜನ ಫ್ರೆಂಡ್ಸ್ ಇದ್ರು ಮಂಗಳೂರವರು. ನಾವು ಅವ್ರಿಗೆ ಎಂತ ಸಾವೋ ಅಂತೆಲ್ಲ ರೇಗಿಸ್ತಿದ್ವಿ. ಅವ್ರಿಗೆಲ್ಲ ಫಸ್ಟ್ ಫೋನ್ ಮಾಡಿದೆ, ಗುರು ಇನ್ಮೇಲಿಂದ ದಿನ 1 ಅವರ್ ಮಾತಾಡ್ಬೇಕು ನಿನ್ನ ಜೊತೆಗೆ ಭಾಷೆ ಕಲಿಯೋಕ್ಕೆ ಅಂತ ಮಾತಾಡ್ತಿದ್ದೆ. ಒಂದಷ್ಟು ಮಂಗಳೂರು ಮೂವೀಸ್ ನೋಡಿದೆ. ಅಂದರೆ ಮಂಗಳೂರು ಫ್ಲೇವರ್ ಇರೋ ಮೂವಿ, ಕಾಂತಾರ ಆಗಿರಲಿ, ಗರುಡ ಗಮನ ವೃಷಭವಾಹನ ಆಗಿರಲಿ, ಒಂದಷ್ಟು ಸಿನಿಮಾಗಳು. ಆಮೇಲೆ ರಿಷಬ್ ಸರ್, ರಕ್ಷಿತ್ ಸರ್ ಸಿನಿಮಾದಲ್ಲಿ ಒಂದಷ್ಟು ಫ್ಲೇವರ್ಸ್ ಇರೋದು, ಒಂದಷ್ಟು ಉಳಿದವರು ಕಂಡಂತೆ ಎಲ್ಲಾದ್ರೂ ಅದನ್ನೆಲ್ಲ ಸ್ವಲ್ಪ. ಆಮೇಲೆ ಒಂದಷ್ಟು ತುಳು ಸಿನಿಮಾಗಳು ನೋಡಿದೆ. ಸೊ ಅದರಲ್ಲಿ ಫ್ಲೇವರ್ ಇತ್ತು. ಬಟ್ ಸರ್ ಅದರಲ್ಲಿರೋ ಫ್ಲೇವರ್ಗೂ ಈ ಲೋಕಲ್ ಹುಡುಗರು ಮಾತಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇವಾಗ ಇಲ್ಲಿ ನಮ್ಮ ಹುಡುಗರು ಅವ್ನು ಸೈಕ್ ಮಾಡ್ದಾನ ಗುರು, ಅವ್ನ ಹೇರ್ ಸ್ಟೈಲ್ ಏನು ಗುರು ಸೈಕ್ ಆಗಿದೆ ಅಂತ ಈ ಥರ ಹೇಳ್ತಾರೆ ಇಲ್ಲಿ ಹುಡುಗರು. ಅದೇ ಮಂಗಳೂರಲ್ಲಿ ಅವನ ಹೇರ್ ಸ್ಟೈಲ್ ನೋಡಿ ಸ್ಟಕ್ ಅದೇ ಮಾರಾಯ ಅಂತಾರೆ, ಆಯಿತಾ? ಸೊ ಆ ಚೇಂಜ್ ಇದೆಯಲ್ಲ ಸರ್, ಈ ಸೈಕಿಂದ ಸ್ಟಕ್ಕು, ಅದು ಅವ್ರ ಭಾಷೆ, ಅಲ್ಲಿಯ ಲೋಕಲ್ ಹುಡುಗರ ಮಾತು. ಸೊ ಹಾಗಾಗಿ ಆ ಮ್ಯಾನರಿಸಮ್ ಕಲಿಯೋಕ್ಕೆ ಒಂದು 3-4 ಡೇಸ್ ಅಲ್ಲಿ ಮಂಗ್ಳೂರಿಗೆ ಹೋಗಿದೆ. ಮಂಗ್ಳೂರಿಗೆ ಹೋಗಿ ಅಲ್ಲೊಬ್ರು ಶಾನ್ ಪೂಜಾರಿ ಅಂತಿದ್ದಾರೆ, ಈಸ್ ದಟ್ ಲೋಕಲ್ ಒನ್ ಹೋಲ್ಡ್ ಇರೋ ಅಂಥವ್ರು. ಅವರು ಈ ಹುಲಿ ಡ್ಯಾನ್ಸ್ ಎಲ್ಲ ಹುಡುಗರಿಗೆ, ಲೋಕಲ್ ಹುಡುಗರಿಗೆ ಹುಲಿ ಡ್ಯಾನ್ಸ್ ಎಲ್ಲ ವೇಷ ಎಲ್ಲ ಹಾಕ್ಸಿ, ಬೆರಕೆ, ಆಮೇಲೆ ಶಾರದಾ ಪ್ರತಿಷ್ಠಾಪನೆ ಅಂತೆಲ್ಲ ಹುಲಿ ವೇಷ ಎಲ್ಲ ತಂಡಗಳಿವೆ. ಸೊ ಅದನ್ನು ರೆಡಿ ಮಾಡೋರು ಶಾನ್ ಅವರು. ಸೊ ಅವ್ರ ಜೊತೆ ಹೋಗಿ ಒಂದು 4 ದಿನ ಒಳ್ಳೆ ಮೀನು ತಿಂದು, ನಾವು ಅದು ಬೇರೆ ನಮ್ಮದು ಕಂಪ್ಲೀಟ್ ಚೇಂಜು. ನಾವು ಹೆವಿ ಬಿರಿಯಾನಿ ಪ್ರಿಯ. ಒಂದಿನ ನಾಟಿ ಬಿರಿಯಾನಿ ಅಂದರೆ, ಇನ್ನೊಂದು ದಿನ ಹೈದ್ರಾಬಾದಿ ಬಿರಿಯಾನಿ, ಇನ್ನೊಂದು ದಿನ ಶಾದಿಕಿ ಬಿರಿಯಾನಿ, ಇನ್ನೊಂದು ದಿನ ಚಿಕನ್ ಫ್ರೈಡ್ ರೈಸ್. ಬಿರಿಯಾನಿ ಪ್ರಿಯ ನಾನು.
ಈ ಸಿನಿಮಾಗೆ ಯಾವಾಗ ಸೆಲೆಕ್ಟ್ ಆಗ್ತೀವಿ ಅಂತ ಹೇಳಿದ್ರು ಇಮಿಡಿಯೇಟ್ ಅವತ್ತೇ ಬಿರಿಯಾನಿ ಲಾಸ್ಟ್ ಮಂಗಳೂರು ಕ್ಯಾರೆಕ್ಟರ್ ಅಂದಿದ ತಕ್ಷಣ. ಸೊ ಐ ವಾಂಟೆಡ್ ಟು ಇವನ್ ಫೀಲ್ ಇಟ್ ಫ್ರಮ್ ಇನ್ಸೈಡ್. ಸೊ ಸ್ಟಾರ್ಟೆಡ್ ಈಟಿಂಗ್ ಫಿಶ್, ಪ್ರಾನ್ಸ್ ಆ್ಯಂಡ್ ಈವನ್ ಉಪ್ಪು ನೀರು ಕುಡಿದ್ರೇ ನಮಗದು ಫೀಲ್ ಆಗೋದು. ಸೊ ಫಸ್ಟು ಮಂಗಳೂರಿಗೆ ಹೋದೆ, ಅಲ್ಲಿ ಮಂಗಳಾದೇವಿ ಆಶೀರ್ವಾದ, ಕದಿರಿ ಮಂಜುನಾಥ ಸ್ವಾಮಿ ಆಶೀರ್ವಾದ, ಕದಿರಿ ಕಾಳಭೈರವೇಶ್ವರ ಆಶೀರ್ವಾದ, ಮತ್ತು ಕೊರಗಜ್ಜ ಸ್ವಾಮಿ ಆಶೀರ್ವಾದ, ಅಲ್ಲಿರೋ ಸಮಸ್ತ ದೈವಗಳು. ಮಂಗಳೂರು ಇಸ್ ಅ ಲ್ಯಾಂಡ್ ಆಫ್ ದೈವ. ಸೊ ಆ ಎಲ್ಲ ದೈವಗಳ ಆಶೀರ್ವಾದ ತಗೊಂಡು ಆ ಕಲ್ಚರು ಹಿಂಗೆ ಜನರು ಇವನ್ ದೋ ದೇರ್ ಇಸ್ ಅ ಲಾಟ್ ಆಫ್ ಅದರ್ ಸ್ಟಫ್, ಅಂದರೆ ಬೇರೆ ಮ್ಯಾನರಿಸಮು, ಅಲ್ಲಿ ಜಗಳಗಳು, ಅಲ್ಲಿಯ ಲೋಕಲ್ ಇದೆಲ್ಲ ಇದ್ದಾಗ ರೌಡಿಸಮ್ ಎಲ್ಲ ಇದೆ. ಬಟ್ ಅದ್ರ ಜೊತೆಗೆ ಎಷ್ಟು ಜನರು ದೈವಕ್ಕೆ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಅದು ಇಂಪಾರ್ಟೆಂಟ್. ದಟ್ ವಿಲ್ ಆಲ್ಸೋ ಹೆಲ್ಪ್ ಮೈ ಕ್ಯಾರೆಕ್ಟರ್. ಸೊ ಹಂಗಾಗಿ ಅದೆಲ್ಲ ತಿಳ್ಕೊಂಡು ದೆನ್ ಕೇಮ್ ಬ್ಯಾಕ್ ವಿತ್ ಸಮ್ ಪ್ರಿಪ್ರೇಷನ್. ದಯವಿಟ್ಟು ಏನಾದರೂ ಮಂಗಳೂರು ಭಾಷೆಯಲ್ಲೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ಬಿಡಿ. ಬಟ್ ಐ ಹ್ಯಾವ್ ಟ್ರೈಡ್, ಗಿವನ್ ಮೈ ಬೆಸ್ಟ್. ನಾನು ತುಂಬ ಹೆಲ್ಪ್ ಆಯ್ತು ಸರ್, ಅದು ಮಂಗಳೂರಿಗೆ ಹೋಗಿ ಪ್ರಿಪೇರ್ ಆಗಿ ಬಂದು ತುಂಬ ಹೆಲ್ಪ್ ಆಯ್ತು. ಕರೆಕ್ಟ್. ಎಸ್ ರಾಣವ್ ಅವರೇ, ಆ್ಯಕ್ಚುಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಯುವ ಸಿನಿಮಾದ ಬಗ್ಗೆ ಮತ್ತು ನಿಮ್ಮ ಇಡೀ ಜರ್ನಿ ಬಗ್ಗೆ. ಸೊ ಸಾಕಷ್ಟು ಒಳ್ಳೊಳ್ಳೆ ಪ್ರಯತ್ನಗಳಾಗಲಿ ನಿಮ್ಮ ಕಡೆಯಿಂದ, ಒಳ್ಳೊಳ್ಳೆ ಸಿನಿಮಾಗಳು ಕೊಡುವಂತಹ ಸಾಕಷ್ಟು ಒಂದು ಆಪರ್ಚುನಿಟಿ ನಿಮಗೆ ಸಿಗ್ತಾ ಹೋಗಲಿ. ಸೊ ಕನ್ನಡ ಪ್ರೇಕ್ಷಕರನ್ನು ಹೆಚ್ಚೆಚ್ಚು ಆಕರ್ಷಿಸ್ತಾ ಹೋಗಲಿ ಮತ್ತು ನೀವು ಪ್ರೀತಿಯನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಇಡೀ ಕರ್ನಾಟಕದ ಜನತೆ, ನಾನು ಹೇಳಿದೆ, ನಾನು ಈ ಜರ್ನಿಯಲ್ಲಿ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಜಿಮ್ ಟ್ರೈನರ್ಸ್ ಆಗಿರ್ಬೋದು, ಆಟೋದವ್ರಾಗಿರ್ಬೋದು, ಬಸ್ಸವ್ರಾಗಿರ್ಬೋದು, ಎಷ್ಟೊಂದು ಡ್ರೈವರ್ಸು. ಆಮೇಲೆ ಆನ್ ದ ವೇ ನಾನೀಗ ಧಾರವಾಡಲ್ಲೆಲ್ಲ ಶೂಟ್ ಮಾಡ್ಬೇಕಾದ್ರೆ ಜಿಮ್ ಸಿಗದೆ ಇದ್ದಾಗ, ಅಪ್ಪು ಸರ್ ಸಿನಿಮಾದಲ್ಲಿ ಮಾಡ್ತೀರೇನ್ರಿ, ಫ್ರೀಯಾಗಿ ಜಿಮ್ ಮಾಡ್ರಿ ಅಂತೆಲ್ಲ ಬಿಡೋರು. ಸೊ ಈ ಥರ ಬಿಟ್ಟಿರೋ ಎಷ್ಟೊಂದು ಜನರ ಹೆಸರು ಮೆನ್ಷನ್ ಮಾಡದೇ ಇರ್ಬೋದು. ಸ್ವಿಗ್ಗಿ ಹುಡುಗರಾಗಿರಲಿ, ಎಲ್ಲ ಡೆಲಿವರಿ ಹುಡುಗರು, ಆಮೇಲೆ ಹೋಟೆಲ್ ಅವರು, ಯಾರೇ ಆಗಿರಲಿ ಎಲ್ಲರಿಗೂ ತುಂಬ ಧನ್ಯವಾದ. ಇದೇನು ನನಗೆಲ್ಲ ಹೊಗಳ್ತಿದ್ದಾರೆ, ಏನು ನನ್ನ ಬಗ್ಗೆ ಪ್ರೀತಿ ತೋರಿಸ್ತಿದ್ದಾರೆ, ಅದೆಲ್ಲ ನಿಮಗೆ ಅರ್ಪಣೆ. ಇದೆಲ್ಲದ್ರ ಜೊತೆಗೆ ಹೊಂಬಾಳೆ ಚಿತ್ರ, ಸಂತೋಷ್ ಆನಂದರಾಮ್ ಸರು, ಇಡೀ ತಂಡ, ಆ ತಂಡದಲ್ಲಿ ಡೈರೆಕ್ಷನ್ ಟೀಮಲ್ಲಿರುವಂಥ ಸಾಗರಣ, ಅಕ್ಷಯ್, ಅರುಣ್ ಸರು, ಸುನಿಲ್ ಸರು, ಗೌತಮಣ್ಣ, ಲಿಖಿತ್, ಇವರೆಲ್ಲರೂ ಕ್ಯುಮ್ಯುಲೇಟಿವ್ ಎಫರ್ಟ್ ಸರ್ ಎಲ್ಲ. ಅವ್ರಿಗೆ ತುಂಬ ಧನ್ಯವಾದ. ಆ್ಯಂಡ್ ದ ಸ್ಟಾರ್ ಯುವ ರಾಜ್ಕುಮಾರ್ ಸರ್ ಮತ್ತು ಇಡೀ ದೊಡ್ಡ ಮನೆಗೆ ತುಂಬ ಧನ್ಯವಾದ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ರಾಣವ್ ಅವರೇ. ನಮಗೋಸ್ಕರ ಇಷ್ಟು ಸಮಯ ಕೊಟ್ಟು ನಮಗೋಸ್ಕರ ನಮ್ಮ ಚಾನಲಿಗೆ ಬಂದು ಇಷ್ಟು ಸಮಯ ಕೊಟ್ಟು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಸ್ನೇಹಿತರೆ, ಇದಿಷ್ಟು ರಾಣವ್ ಕ್ಷೀರಸಾಗರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.